ಗಾಯ್ಸ್, ನಿಮ್ಮ ಪಾಡಿಗೆ ನೀವು ನಿಮ್ಮ ಲೈಫ್ ಅನ್ನ ಬದುಕಿ ಬರ್ತಿರ್ತೀರಾ. ಬಟ್ ಆದ್ರೆ ನೀವು ಒಂದು ದೊಡ್ಡದಾದ ಮಾಸ್ಟರ್ ಅಂತ ಗೊತ್ತಾಗ್ಬೇಕಾದ್ರೆ ಹೇಗಿರುತ್ತೆ? ಯಾಕಂದ್ರೆ ಇವತ್ತಿನ ನಮ್ಮ ಮೂವಿಯಲ್ಲಿ ಕೂಡ ನಮ್ಮ ಹೀರೋಯಿನ್ ಒಂದು ದೊಡ್ಡ ಮಾಸ್ಟರ್ ಆಗಿನೇ ಇರ್ತಾಳೆ. ಸೊ ಆ ವಿಷಯ ಅವಳಿಗೆ ಗೊತ್ತಾಗ್ಬೇಕಾದ್ರೆ ಅವಳ ಪರಿಸ್ಥಿತಿ ಹೇಗಿರ್ಬೇಡ. ನಾವು ನಿಜಕ್ಕೂ ಮಾಸ್ಟರ್ ಆಗಿದ್ದಾದ್ರೂ ಹೇಗೆ ಅಂತ ಗೊಂದಲಕ್ಕೆನೆ ಮುಳುಗಾಗ್ತಾಳೆ. ಸೊ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳ್ಕೊಬೇಕು ಅಂದ್ರೆ ಕೊನೆವರೆಗೂ ಈ ಕ್ರೇಜಿ ಮೂವಿಯನ್ನ ನೋಡ್ಬೇಕು. ಅಂದಾಗೆ ಮೂವಿಯ ಹೆಸರು ಬಂದು ಕೊಲಸಾಯ್ಲ್ ಅಂತ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಸೌತ್ ಕೊರಿಯಾದ ಸೌಲ್ ಸಿಟಿ ಅನ್ನುವ ಒಂದು ಜಾಗವನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಆ ಸಿಟಿಯ ಒಂದು ಪಾರ್ಕ್ ನಲ್ಲಿ ಒಂದು ಚಿಕ್ಕದಾದ ಹುಡುಗಿ ಅವಳ ಬೊಂಬೆಯನ್ನ ಕಳ್ಕೊಂಡ್ ಬಿಟ್ಟಿದ್ದಾಳೆ ಅನ್ಸುತ್ತೆ. ಸೊ ಆ ಬೊಂಬೆಯನ್ನ ಹುಡುಕಿ ಬರ್ತಿರ್ತಾಳೆ. ನಂತರ ಆ ಬೊಂಬೆಯನ್ನ ಹುಡುಗಿ ಕೈಗೆ ಎತ್ಕೊಂಡು ಸುತ್ತಮುತ್ತ ನೋಡ್ಬೇಕಾದ್ರೆ ಒಂದು ದೈತ್ಯಾಕಾರದ ರಾಕ್ಷಸ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿರುತ್ತೆ. ಅಷ್ಟೇ ಅದನ್ನ ನೋಡುವ ಹುಡುಗಿ ಭಯದಿಂದ ಕೂಗ್ ಬಿಡ್ತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿದ್ರೆ 25 ವರ್ಷಗಳ ನಂತರವಾಗಿನೇ ತೋರಿಸ್ತಾರೆ. ಅಂಡ್ ನ್ಯೂಯಾರ್ಕ್ ಸಿಟಿಯಲ್ಲಿರುವ ಗ್ಲೋರಿ ಅನ್ನುವ ಒಂದು ಹುಡುಗಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವಳೇನೆ ನಮ್ಮ ಇವತ್ತಿನ ಸ್ಟೋರಿಯ ಹೀರೋಯಿನ್ ಕೂಡ. ಸೊ ಇವಾಗ ನಮ್ಮ ಗ್ಲೋರಿಯಾ ರಾತ್ರಿ ಪೂರ್ತಿ ಪಾರ್ಟಿಯನ್ನ ಮಾಡಿ ಎಣ್ಣೆಯನ್ನ ಕುಡಿದು ಫುಲ್ಲು ಟೈಟ್ ಆಗಿರ್ತಾಳೆ. ಅಂಡ್ ಇದೇ ನಶೆಯಲ್ಲಿ ಮನೆಗೆ ಕೂಡ ಎಂಟ್ರಿಯನ್ನ ಕೊಡ್ತಾಳೆ. ಬಟ್ ಆದ್ರೆ ಇದನ್ನೆಲ್ಲ ನೋಡುವ ಇವಳ ಬಾಯ್ ಫ್ರೆಂಡ್ ಆಗಿರುವ ಟೀಮ್ಗೆ ಇದು ಸ್ವಲ್ಪ ಕೂಡ ಇಷ್ಟವಾಗ್ತಿರಲ್ಲ. ಯಾಕಂದ್ರೆ ನಮ್ಮ ಗ್ಲೋರಿಯಾ ಅವಳನ್ನ ಯಾವಾಗ ಕೆಲ್ಸದಿಂದ ಕಿತ್ತಾಕ್ ಬಿಡಿದಾರೋ ಆವಾಗಿಂದ ಇವಳು ಎಣ್ಣೆಯನ್ನ ಕುಡ್ಕೊಂಡು ಪಾರ್ಟಿಯನ್ನ ಮಾಡ್ಕೊಂಡು ಯಾವಾಗ್ಲೂ ಮನೆಯಲ್ಲೇನೆ ಬಿದ್ದಿರ್ತಾಳೆ. ಸೊ ಯಾವ್ದೇ ಅರ್ನಿಂಗ್ಸ್ ಅನ್ನ ಮಾಡ್ತಿಲ್ಲ, ಏನನ್ನವೇ ಮಾಡ್ತಿಲ್ಲ ಅಂತ ಟೀಮು ಕೋಪವನ್ನ ಮಾಡ್ಕೊಂಡಿದ್ದಾನೆ. ಅಂಡ್ ಇದೇ ವಿಷಯವನ್ನ ಇಟ್ಟು ಇವಾಗ್ಲೂ ಕೂಡ ಜಗಳವನ್ನ ಮಾಡ್ತಾನೆ. ನಂತರ ನಮ್ಮ ಗ್ಲೋರಿ ಅವಳ ಬೆಡ್ರೂಮ್ ಕಡೆಗೆ ಬಂದು ನೋಡ್ಬೇಕಾದ್ರೆ ಇವಳ ಎಲ್ಲಾ ಲಗೇಜ್ ಅನ್ನುವೇ ಆಲ್ರೆಡಿ ಪ್ಯಾಕ್ ಅನ್ನ ಮಾಡಿ ಮಡಗಿದಾನೆ. ಅಂದ್ರೆ ನಾನು ಆಫೀಸ್ಗೆ ಹೋಗಿ ಬರುವಷ್ಟರಲ್ಲಿ ಎಲ್ಲವನ್ನ ತುಂಬಿಕೊಂಡು ಈ ಜಾಗದಿಂದ ಹೋಗ್ಬಿಡು ಅನ್ನೋದಾಗಿನೇ ಹೇಳ್ತಾನೆ. ಸೊ ಇವಾಗ ನಮ್ಮ ಗ್ಲೋರಿಯಾ ಹತ್ರ ಯಾವ್ದೇ ಮನೆ ಇಲ್ಲ, ಜಾಬ್ ಇಲ್ಲ, ಮತ್ತೆ ಯಾವ್ದೇ ಬಾಯ್ ಫ್ರೆಂಡ್ ಕೂಡ ಇರ್ತಾ ಇಲ್ಲ. ಸೊ ಇವಾಗ ನಮ್ಮ ಗ್ಲೋರಿಯಾ ಏನನ್ನ ಮಾಡೋಣ ಅಂತ ತುಂಬಾನೇ ಯೋಚನೆಯನ್ನ ಮಾಡ್ಬೇಕಾದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಹುಟ್ಟಿ ಬೆಳೆದಿರುವ ಮನೆ ಇದೆ ಅಲ್ವಾ, ಅಲ್ಲಿಗೆನೆ ಹೋಗೋಣ ಅನ್ನೋದಾಗಿ ಇವಳ ಎಲ್ಲಾ ಲಗೇಜ್ ಅನ್ನ ಎತ್ಕೊಂಡು ಹಳೆ ಮನೆ ಕಡೆಗಾಗಿನೇ ಎಂಟ್ರಿ ಕೊಡ್ತಾಳೆ. ಬಟ್ ಆದ್ರೆ ತುಂಬಾ ವರ್ಷಗಳಿಂದ ಈ ಕಡೆ ಬರ್ದೇ ಇರೋದ್ರಿಂದ ಎಲ್ಲನೂ ಪಾಳು ಬಿದ್ಬಿಟ್ಟಿರುತ್ತೆ. ಅಂಡ್ ಈ ಮನೆ ಒಳಗಡೆ ಒಂದು ಚಿಕ್ಕ ಫರ್ನಿಚರ್ ಕೂಡ ಇರೋದೇ ಇಲ್ಲ. ಆದ್ರಿಂದ ಮೊದಲನೇ ದಿನ ಇವಳು ನೆಲದ ಮೇಲೇನೆ ಮಲ್ಕೋಬೇಕಾಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಗೆ ಬೇಕಾದ ಕೆಲವು ಫರ್ನಿಚರ್ ಗಳನ್ನ ಪರ್ಚೇಸ್ ಮಾಡೋಣ ಅಂತ ಮಾರ್ಕೆಟ್ಗೆ ಬರ್ತಾಳೆ. ಅಂಡ್ ಅಲ್ಲಿಗೆ ಬಂದು ಮಲ್ಗೋದಿಕ್ಕಾಗಿ ಒಂದು ಬೆಡ್ ಅನ್ನ ಪರ್ಚೇಸ್ ಮಾಡಿ ಎಳ್ಕೊಂಡು ಬರ್ತಿರ್ತಾಳೆ. ಬಟ್ ಆದ್ರೆ ಒಂದು ಕಾರು ನಮ್ಮ ಗ್ಲೋರಿ ಅವಳನ್ನ ನೋಡಿ ಸ್ಟಾಪ್ ಅನ್ನ ಮಾಡುತ್ತೆ. ಅಂಡ್ ಆ ಕಾರಿನ ಒಳಗಡೆ ಯಾರಿದ್ದಾರೆ ಅಂತ ನೋಡ್ಬೇಕಾದ್ರೆ ಇವಳ ಚಿಕ್ಕ ವಯಸ್ಸಿನ ಫ್ರೆಂಡ್ ಆಗಿರುವ ಆಸ್ಕರ್ ಅನ್ನುವ ವ್ಯಕ್ತಿನೇ ಬಂದಿದ್ದಾನೆ. ಸೊ ಮತ್ತೆ ನಮ್ಮ ಸಿಟಿ ಒಳಗಡೆಗೆ ಬಂದ್ಬಿಡಿ ಅನ್ನೋದಾಗಿ ತುಂಬಾನೇ ಖುಷಿಯಾಗ್ಬಿಡ್ತಾನೆ. ನಂತರ ನಾನು ಚಿಕ್ಕದಾಗಿ ಒಂದು ಬಾರ್ ಅನ್ನ ನಡೆಸಿ ಬರ್ತಾ ಇದ್ದೀನಿ, ಸೊ ಅಲ್ಲಿಗೆನೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ನಮ್ಮ ಹೀರೋಯಿನ್ ಅವಳನ್ನ ಕರ್ಕೊಂಡು ಬರ್ತಾನೆ. ಅಂಡ್ ಇಲ್ಲಿಗೆ ಬಂದ ನಂತರ ಆಸ್ಕರ್ ನಮ್ಮ ಹೀರೋಯಿನ್ ಅವಳಿಗೆ ಡ್ರಿಂಕ್ ಅನ್ನ ಆಫರ್ ಮಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಟೆನ್ಷನ್ ಆಗಿ ಅವಳ ತಲೆಯನ್ನ ಕೆರೆಯೋದಕ್ಕಾಗಿ ಶುರು ಮಾಡ್ತಾಳೆ. ಸೊ ಏನಕ್ಕೆ ಆ ರೀತಿ ತಲೆಯನ್ನ ಕೆರ್ಕೋತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ನನ್ಗೆ ಚಿಕ್ಕ ವಯಸ್ಸಿನಿಂದ ಯಾವಾಗ ಟೆನ್ಷನ್ ಆಗುತ್ತೋ ಆ ರೀತಿ ತಲೆಯನ್ನ ಕೆರಿತೀನಿ ಅನ್ನೋದಾಗಿ ಹೇಳ್ಕೊತಾಳೆ. ಅದು ಅಲ್ಲದೆ ನಾನು ಡ್ರಿಂಕ್ಸ್ ಅನ್ನ ಅವಾಯ್ಡ್ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀನಿ ಅನ್ನೋದಾಗಿನವೇ ಹೇಳ್ಕೊತಾಳೆ. ಆದ್ರೆ ಇಷ್ಟೊಂದು ವೆರೈಟಿ ಎಣ್ಣೆಯನ್ನ ನೋಡಿ ಇವಳ ಕೈಯಲ್ಲಿ ಕಂಟ್ರೋಲ್ ಮಾಡೋದಕ್ಕೇನೆ ಆಗ್ತಿರಲ್ಲ. ಆದ್ರೂ ಕೂಡ ನಾವು ಡ್ರಿಂಕ್ ಅನ್ನ ಮಾಡಬಾರ್ದು ಅಂತ ಕಂಟ್ರೋಲ್ ಅನ್ನ ಮಾಡ್ಕೋತಾಳೆ. ನಂತರ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಆಸ್ಕರ್ ಅವನ ಫ್ರೆಂಡ್ಸ್ ಗಳು ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳನ್ನ ಕರ್ಕೊಂಡು ಬಂದು ಇಂಟ್ರೊಡ್ಯೂಸ್ ಅನ್ನ ಮಾಡಿಸ್ತಾನೆ. ಆ ನಂತರ ಆಸ್ಕರ್ ಒಂದು ಬಿಯರ್ ಬಾಟಲ್ ಅನ್ನ ತಂದು ಟೇಬಲ್ ಮೇಲೆ ಮಡಗ್ಬೇಕಾದ್ರೆ ಅದನ್ನ ನೋಡುವ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಕಂಟ್ರೋಲ್ ಮಾಡೋದಕ್ಕೇನೆ ಆಗಲ್ಲ. ಸೊ ಪಟ ಅಂತ ಬಾಟಲ್ ಅನ್ನ ಎತ್ತಿ ಎಲ್ಲಾ ಎಣ್ಣೆಯನ್ನ ಕುಡಿದು ಮುಗಿಸ್ತಾಳೆ. ಅಂಡ್ ಇದೇ ರೀತಿ ಕುಡಿತಾ ನಮ್ಮ ಹೀರೋಯಿನ್ ಪೂರ್ತಿಯಾಗಿನೇ ಟೈಟ್ ಆಗ್ಬಿಡ್ತಾಳೆ. ಆ ನಂತರ ಈ ಆಸ್ಕರ್ ಅವನ ಫ್ರೆಂಡ್ ಗಳ ಜೊತೆಯಾಗಿ ಮಾತಾಡ್ಕೊಂಡು ಕುಳಿತಿರ್ಬೇಕಾದ್ರೆ ಆಸ್ಕರ್ ಎಲ್ಲರಿಗೂ ಇನ್ನೊಂದೊಂದು ಬಾಟಲ್ ಎಣ್ಣೆಯನ್ನ ತರೋಣ ಅನ್ನೋದಾಗಿ ಬಾರ್ ಒಳಗಡೆ ಬರ್ತಾನೆ. ಬಟ್ ಆದ್ರೆ ಇದೇ ಗ್ಯಾಪ್ ಅಲ್ಲಿ ಆಸ್ಕರ್ ನ ಫ್ರೆಂಡ್ ಆಗಿರುವ ಜೋಲ್ ಅನ್ನುವ ವ್ಯಕ್ತಿ ನಮ್ಮ ಹೀರೋಯಿನ್ ಅವಳಿಗೆ ಕಿಸ್ ಅನ್ನ ಕೊಡೋದಕ್ಕಾಗಿ ಟ್ರೈ ಅನ್ನ ಮಾಡ್ತಾನೆ. ಅಂಡ್ ಇದನ್ನ ಆಸ್ಕರ್ ಕೂಡ ನೋಡ್ಬೇಕಾದ್ರೆ ಒಂದು ಸ್ವಲ್ಪ ಕೂಡ ಸರಿ ಅನ್ಸೋದಿಲ್ಲ. ಸೊ ಫ್ರೆಂಡಿಗೆ ಸ್ವಲ್ಪ ಬೈದು ಎಲ್ಲಾ ಹುಡುಗರನ್ನ ಕರ್ಕೊಂಡು ಆ ಜಾಗದಿಂದಾನೇ ಹೊರಟೋಗ್ಬಿಡ್ತಾನೆ. ಅಂಡ್ ಇವಾಗ ನಮ್ಮ ಹೀರೋಯಿನ್ ಒಂಟಿಯಾಗಿ ಅದೇ ಬಾರಿನಲ್ಲೇ ಉಳ್ಕೊಂಡಿದ್ದಾಳೆ. ಸೊ ಇವಾಗ ಬೇರೆ ದಾರಿ ಇಲ್ಲ, ನಮ್ಮ ಬೆಡ್ ಅನ್ನ ನಾವೇನೆ ಎತ್ಕೊಂಡು ಮನೆಗೆ ನಡ್ಕೊಂಡೇ ಹೋಗ್ಬೇಕು ಅಂತ ಹೆಗ್ಲ ಮೇಲ್ಗಡೆಗೆ ಆ ಬೆಡ್ ಅನ್ನ ಎತ್ಕೊಂಡು ಸೀದಾ ಮನೆ ಕಡೆಗಾಗಿನೇ ಬರ್ತಾಳೆ. ಅಂಡ್ ಇದೇ ರೀತಿಯಾಗಿ ಬರ್ಬೇಕಾದ್ರೆ ಒಂದು ಪಾರ್ಕಿನ ಒಳಗಡೆ ಎಂಟ್ರಿ ಕೊಟ್ಟು ಅದ್ರ ಮುಖಾಂತರನೇ ಬರ್ತಾಳೆ. ನಂತರ ಮನೆಗೆ ಬಂದು ತಂದಿರುವ ಬೆಡ್ ಅನ್ನ ಸೆಟ್ ಮಾಡಿ ಅವತ್ತು ಆ ಬೆಡ್ ನ ಮೇಲೇನೆ ಮಲ್ಕೋತಾಳೆ. ಆ ರೀತಿ ಮಲ್ಗಿರ್ಬೇಕಾದ್ರೆ ಒಂದು ಚಿಕ್ಕ ವಯಸ್ಸಿನ ಘಟನೆ ಇವಳಿಗೆ ನೆನಪಾಗುತ್ತೆ. ಅಂದ್ರೆ ಇವಳು ಯಾವ್ದೋ ಒಂದು ಕಾಡಿನ ಒಳಗಡೆ ಸಿಕ್ಕಾಕೊಂಡಿರೋ ಹಾಗೆ. ಆ ರೀತಿ ಸಿಕ್ಕಾಕೊಂಡಿರ್ಬೇಕಾದ್ರೆ ಜೋರಾಗಿ ಗಾಳಿ ಮತ್ತೆ ಸಿಡಿಲು ಎಲ್ಲ ಬರ್ತಿರುತ್ತೆ. ಸೊ ಇದೇ ರೀತಿ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ತಂಗಿ ಕಾಲ್ ಅನ್ನ ಮಾಡ್ಬಿಡ್ತಾಳೆ.
ಆದ್ರಿಂದ ಕನಸಿನಿಂದ ಎಚ್ಚರಿಯಾಗಿ ಫೋನನ್ನ ಪಿಕ್ ಮಾಡಿ ನೋಡ್ಬೇಕಾದ್ರೆ, ಲೇ ಅಕ್ಕ, ಸೋಲ್ ಸಿಟಿ ಒಳಗಡೆ ನೆನೆ ರಾತ್ರಿ ಒಂದು ದೊಡ್ಡ ಮಾಸ್ಟರ್ ಕಾಣಿಸ್ಕೊಂಡಿದೆ, ಎಲ್ಲ ಕಡೆ ಅದು ಅಟೆಕನ ಮಾಡಿದೆ ಕಣೆ ಅನ್ನೋದಾಗಿ ಹೇಳ್ಕೊತಾಳೆ. ಅಷ್ಟೇ ಇದನ್ನ ಕೇಳಿ ಗಾಬರಿಯಾಗುವ ನಮ್ಮ ಹೀರೋಯಿನ್ ಲ್ಯಾಪ್ಟಾಪ್ ಅನ್ನ ತೆಗೆದು ನೋಡ್ಬೇಕಾದ್ರೆ ಅದೇ ರೀತಿ ಒಂದು ದೈತ್ಯಾಕಾರದ ಮಾಸ್ಟರ್ ಸಿಟಿ ಒಳಗಡೆ ಎಂಟ್ರಿ ಕೊಟ್ಟಿದೆ. ಬಟ್ ಆದ್ರೆ ಎಲ್ಲಿಂದ ಬಂತು, ಅದು ಮತ್ತೆ ಎಲ್ಲಿಗೆ ಹೋಯ್ತು, ಯಾವುದೇ ವಿಷಯನವೇ ಗೊತ್ತಿರಲ್ಲ. ನಂತರ ನಮ್ಮ ಹೀರೋಯಿನ್ ಬಾಯ್ ಫ್ರೆಂಡ್ ಗೆ ಹೇಳೋಣ ಅಂತ ಟಿಮ್ಗೆನೆ ಕಾಲ್ ಅನ್ನ ಮಾಡಿ ಎಲ್ಲವನ್ನ ಹೇಳ್ಕೋಬೇಕಾದ್ರೆ, ಆ ದೊಡ್ಡ ಮಾಸ್ಟರ್ ಬಂದಿರೋದು ನೆನ್ನೆ ರಾತ್ರಿ ನೀನೇನಿಗೆ ಇವಾಗ ಕಾಲ್ ಅನ್ನ ಮಾಡಿ ಕೇಳ್ತಿದ್ಯಾ, ಇನ್ನವೇ ನೀನು ಡ್ರಿಂಕ್ ಅನ್ನ ಮಾಡ್ಕೊಂಡು ಬಿದ್ದಿದ್ಯಾ ಅನ್ನೋದಾಗಿನೇ ಹೇಳ್ತಾನೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ಗೂ ಕೂಡ ಈ ದೊಡ್ಡ ಮಾಸ್ಟರ್ ಎಲ್ಲಿಂದ ಬಂತು ಅನ್ನೋದೇನೆ ಅರ್ಥವಾಗ್ತಿರೋದಿಲ್ಲ. ಸರಿ ಓಕೆ, ನಮ್ಮ ಆಸ್ಕರ್ ಅವನ ಬಾರಿಗೆ ಹೋಗಿ ಸ್ವಲ್ಪ ಎಣ್ಣೆಯನ್ನ ಕುಡ್ದು ಬರೋಣ ಅಂತ ಬಾರಿಗೆ ಬರ್ತಾಳೆ. ಅಂಡ್ ಅಲ್ಲಿ ಬಂದು ಎಣ್ಣೆಯನ್ನ ಕುಡಿತಾ ಇರ್ಬೇಕಾದ್ರೆ ಆ ಮಾಸ್ಟರ್ ಬಂದು ಅಟ್ಯಾಕ್ ಅನ್ನ ಮಾಡಿತ್ತು ಅಲ್ವಾ, ಆ ಕ್ಲಿಪ್ ಅನ್ನ ಟಿವಿನಲ್ಲಿ ಪ್ಲೇ ಮಾಡ್ತಿರ್ತಾರೆ. ಸೊ ಅದೇ ರೀತಿ ಆ ವಿಷಯವನ್ನವೇ ನೋಡ್ಕೊಂಡು ಎಣ್ಣೆಯನ್ನವೇ ಕುಡ್ದು ಹೊರಗಡೆ ಬರ್ತಾಳೆ. ಬಟ್ ಆದ್ರೆ ಇವಳು ಎಷ್ಟರ ಮಟ್ಟಿಗೆ ಟೈಟ್ ಆಗಿಬಿಟ್ಟಿದ್ದಾಳೆ ಅಂದ್ರೆ ಮನೆವರೆಗೂ ನಡೆಯೋದಿಕ್ಕಾಗಿ ಆಗಲ್ಲ. ಆದ್ರಿಂದ ಒಂದು ಪ್ಲೇ ಗ್ರೌಂಡ್ ನ ಒಳಗಡೆ ಬರ್ಬೇಕಾದ್ರೆ ಬೆಂಚಿನ ಮೇಲೆನೆ ಮಲ್ಕೋತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿ ಎಚ್ಚರಿ ಆದ್ರೆ ಕೂಡ ಇವಳಿಗೆ ನಶೆ ಪೂರ್ತಿಯಾಗಿ ಇಳ್ದಿರೋದಿಲ್ಲ. ಸರಿ ಓಕೆ, ನಮ್ಮ ಬಾಯ್ ಫ್ರೆಂಡ್ ಆಗಿರುವ ಟೀಮ್ಗೆ ಕಾಲನ್ನ ಮಾಡಿ ನೋಡೋಣ ಅಂತ ಕಾಲನ್ನ ಮಾಡಿದ್ರೆ ಅವನಿಗೆ ಸ್ಟಾರ್ಟಿಂಗ್ ನಲ್ಲೇ ಗೊತ್ತಾಗ್ಬಿಡುತ್ತೆ ಇವಳು ಇನ್ನವೇ ನಶೆಯಲ್ಲಿ ತೇಲಾಡ್ತಾ ಇದ್ದಾಳೆ ಅಂತ. ಸೊ ಅವನು ಪಟ್ ಅಂತ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ಗೆ ಇವನು ಯಾಕೆ ನಮ್ಮ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಅಂತ ಟೆನ್ಷನ್ ಆಗಿ ಅವಳ ತಲೆಯನ್ನ ಕೆರೆಯೋದಿಕ್ಕಾಗಿನೇ ಶುರು ಮಾಡ್ಕೋತಾಳೆ. ಹಾಗೆ ಕೋಪವನ್ನ ಮಾಡ್ಕೊಂಡು ಅವಳ ಫೋನನ್ನವೇ ಕೂಡ ನೆಲಕ್ಕಾಗಿನೇ ರಪ್ ಅಂತ ಹೊಡಿತಾಳೆ. ನೆಕ್ಸ್ಟ್ ಸರಿ ಓಕೆ ಅಂತ ಇವಳು ಮನೆಯಲ್ಲಿ ಬಂದು ಇರ್ಬೇಕಾದ್ರೆ ನಮ್ಮ ಆಸ್ಕರ್ ಏನೇ ಒಂದು ದೊಡ್ಡದಾದ ಟಿವಿನ ತಂದು ಇವಳಿಗೆ ಗಿಫ್ಟ್ ಅನ್ನಾಗಿನೇ ಕೊಡ್ತಾನೆ. ಅಂಡ್ ಆ ಟಿವಿಯನ್ನವೇ ಕೂಡ ಹೇಳ್ಕೊಂಡು ಬಂದು ಒಂದು ಜಾಗದಲ್ಲಿ ಫಿಟ್ ಅನ್ನ ಮಾಡ್ತಾರೆ. ನಂತರ ನಿನ್ಗೆ ಗೊತ್ತಾ, ನೆನ್ನೆ ರಾತ್ರಿ ಕೂಡ ಮಾಸ್ಟರ್ ಕಾಣಿಸ್ಕೊಂಡಿದೆ. ಬಟ್ ಆದ್ರೆ ನೆನ್ನೆ ಯಾವುದೇ ರೀತಿ ಅಟ್ಯಾಕ್ ಅನ್ನವೇ ಮಾಡಿಲ್ಲ, ಏನವೇ ಮಾಡಿಲ್ಲ. ಬದಲಾಗಿ ಒಂದು ಜಾಗದಲ್ಲಿ ನಿಂತು ವಿಚಿತ್ರವಾಗಿ ಬಿಹೇವ್ ಅನ್ನ ಮಾಡ್ತಿತ್ತು ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಅದು ಅಲ್ಲದೆ 25 ವರ್ಷಗಳ ಹಿಂದೆ ಕೂಡ ಈ ಮಾಸ್ಟರ್ ಬಂದಿತ್ತಂತೆ. ಬಟ್ ಆದ್ರೆ ಒಂದೇ ಒಂದು ಬಾರಿಯಾಗಿ ಕಾಣಿಸ್ಕೊಂಡಿರೋದ್ರಿಂದ ಜನಗಳೆಲ್ಲ ನಮ್ಮ ಭ್ರಮೆ ಇರ್ಬೇಕು ಅನ್ನೋದಾಗಿ ಮರ್ತು ಹೋಗ್ಬಿಟ್ಟಿದ್ದಾರೆ. ಬಟ್ ಆದ್ರೆ ಇವಾಗ ಮಾಸ್ಟರ್ ಮತ್ತೆ ಕಾಣಿಸ್ಕೊಳ್ತಾ ಇದೆ ಅನ್ನೋದಾಗಿನವೇ ಹೇಳ್ತಾನೆ. ಹಾಗೆ ಅದು ಸರಿಯಾಗಿ ಬರ್ತಾ ಇರೋದು ರಾತ್ರಿ 8 ಗಂಟೆಗೆ ಅನ್ನೋದಾಗಿ ಟೈಮಿಂಗ್ ಅನ್ನವೇ ಹೇಳ್ಕೊತಾನೆ. ಸರಿ ಓಕೆ, ಈ ಮಾಸ್ಟರ್ ನ ವಿಷಯ ಆಗಿರ್ಲಿ, ನೆನ್ನೆ ರಾತ್ರಿ ನೀನು ಹೇಳ್ಕೊಂಡಿರುವ ವಿಷಯ ನೆನ್ಪಿದ್ಯಾ ಅನ್ನೋದಾಗಿನೇ ಕೇಳ್ತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ಗೆ ನೆನ್ನೆ ರಾತ್ರಿ ಏನೆಲ್ಲ ನಡೆದಿದೆ ಅನ್ನೋದು ಏನವೇ ನೆನ್ಪಿರಲ್ಲ. ಅಂದ್ರೆ ನನ್ನನ್ನ ಕೆಲ್ಸದಿಂದ ತೆಗೆದ್ಬಿಟ್ಟಿದ್ದಾರೆ, ನನ್ನ ಬಾಯ್ ಫ್ರೆಂಡ್ ಕೂಡ ನನ್ಗೆ ಕೈಯನ್ನ ಕೊಟ್ಬಿಟ್ಟ, ಅಂಡ್ ಯಾವುದೇ ರೀತಿ ಕೆಲ್ಸನವೇ ಇಲ್ಲ, ಮನೆನವೇ ಇಲ್ಲ ಅಂತ ಎಲ್ಲಾ ವಿಷಯಗಳನ್ನ ಈ ಆಸ್ಕರ್ ಅವನ ಹತ್ರವಾಗಿನೇ ಹೇಳ್ಕೊಂಡಿರ್ತಾಳೆ. ಆದ್ರಿಂದ ನಮ್ಮ ಆಸ್ಕರ್ ಕೂಡ ನನ್ನ ಬಾರಿನಲ್ಲೇ ವರ್ಕನ್ನ ಮಾಡು ಅನ್ನೋದಾಗಿ ಜಾಬ್ ಅನ್ನ ಆಫರ್ ಮಾಡಿರ್ತಾನೆ. ಸೊ ಇವಾಗ ಅದೇ ವಿಷಯವನ್ನ ಹೇಳ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಖುಷಿಯನ್ನ ತೊಡೆಯೋದಿಕ್ಕೇನೆ ಆಗಲ್ಲ. ನಮ್ಮ ಫ್ರೆಂಡೇನೆ ನಮ್ಗೆ ಜಾಬ್ ಅನ್ನ ಕೊಡ್ತಿದ್ದಾನೆ ಅಂತ ಖುಷಿಯಲ್ಲಿ ಹಗ್ಗನ್ನ ಮಾಡ್ಕೋತಾಳೆ. ಅಂಡ್ ಇದೇ ರೀತಿಯಾಗಿ ಟಿವಿಯ ಕಡೆಗೆ ತಿರುಗಿ ನೋಡ್ತಿರ್ಬೇಕಾದ್ರೆ ನೆನ್ನೆ ರಾತ್ರಿ ಬಂದಿದ್ದ ಮಾಸ್ಟರ್ ಯಾವ ರೀತಿ ಆಕ್ಷನ್ ಅನ್ನ ಮಾಡ್ತಿದ್ಯೋ ಅನ್ನೋದನ್ನ ನೋಡ್ತಾಳೆ. ಅದೇ ನಮ್ಮ ಹೀರೋಯಿನ್ ಟೆನ್ಷನ್ ಆಗ್ಬೇಕಾದ್ರೆ ಅವಳ ತಲೆಯನ್ನ ಕೆರಿತಾಳೆ ಅಲ್ವಾ, ಸೇಮ್ ಆ ಮಾಸ್ಟರ್ ಕೂಡ ಅದೇ ರೀತಿಯಾಗಿನೇ ತಲೆಯನ್ನ ಕೆರಿತಿರುತ್ತೆ. ಮೇ ಬಿ ನಾವೇನೇ ಏನೋ ತಪ್ಪಾಗಿ ತಿಳ್ಕೊತಾ ಇದೀವಿ ಬಿಡು ಅನ್ನೋದಾಗಿ ಇಗ್ನೋರ್ ಅನ್ನ ಮಾಡ್ತಾಳೆ. ನಂತರ ಅವತ್ತು ನೈಟು ಬಾರಿನಲ್ಲಿ ಬಂದು ಅವಳು ವರ್ಕ್ ಅನ್ನ ಮಾಡ್ತಿರ್ಬೇಕಾದ್ರೆ ಮತ್ತೆ ಟಿವಿಯಲ್ಲಿ ನೆನ್ನೆ ಆ ಮಾಸ್ಟರ್ ಬಂದಿದ್ದ ಕ್ಲಿಪ್ ಗಳನ್ನ ಪ್ಲೇ ಮಾಡ್ತಾರೆ. ಅಂಡ್ ಆ ಮಾಸ್ಟರ್ ಅನ್ನ ನೋಡ್ತಾ ಇದ್ರೆ ಫೋನ್ ಅಲ್ಲಿ ಮಾತಾಡ್ತಿರುವ ಹಾಗೇನೆ ಕಾಣಿಸ್ತಿರುತ್ತೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಡೌಟ್ಗಳು ಇನ್ನವೇ ಜಾಸ್ತಿ ಆಗ್ತಿರುತ್ತೆ. ಯಾಕಂದ್ರೆ ನಮ್ಮ ಹೀರೋಯಿನ್ ನಿನ್ನೆ ರಾತ್ರಿ ಫೋನ್ ಅಲ್ಲಿ ಇದೇ ರೀತಿಯಾಗಿ ಮಾತಾಡ್ತಾ ಇದ್ಲು ಅಲ್ವಾ. ಸೊ ನಮ್ಮ ಹಾಗೇನೆ ಏನಕ್ಕೆ ಇದು ಕಾಪಿಯನ್ನ ಮಾಡ್ತಾ ಇದೆಯಾ ಅನ್ನೋದಾಗಿ ಟೆನ್ಷನ್ ಆಗ್ತಾಳೆ. ನೆಕ್ಸ್ಟ್ ಫಟಾಫಟ ಅಂತ ಇವಳ ಮನೆಗೆ ಬಂದು ಲ್ಯಾಪ್ಟಾಪ್ ಅನ್ನವೇ ಕೂಡ ಓಪನ್ ಮಾಡಿ ಆ ಮಾಸ್ಟರ್ ನ ಬಗ್ಗೆ ಇರುವ ಎಲ್ಲಾ ಡೀಟೇಲ್ಸ್ ಗಳನ್ನ ಓಪನ್ ಮಾಡಿ ನೋಡ್ತಾಳೆ. ಅಂಡ್ ಮೊದಲನೇ ದಿನ ಕಾಣಿಸ್ಕೊಂಡಾಗ ಇದು ಏನನ್ನ ಮಾಡಿದೆ ಅಂತ ಓಪನ್ ಮಾಡಿ ನೋಡ್ಬೇಕಾದ್ರೆ ಯಾವುದೋ ಒಂದು ಭಾರವಾದ ವಸ್ತುವನ್ನ ಹೆಗಲ್ ಮೇಲೆ ಹಾಕೊಂಡು ಎಳ್ಕೊಂಡು ಬರುವ ರೀತಿಯಾಗಿನೇ ಕಾಣಿಸ್ತಿರುತ್ತೆ. ಅಂದ್ರೆ ಯಾವ ರೀತಿ ಅಂದ್ರೆ ನಮ್ಮ ಹೀರೋಯಿನ್ ಮೊದಲನೇದಾಗಿ ಒಂದು ಬೆಡ್ ಅನ್ನ ಪರ್ಚೇಸ್ ಮಾಡಿ ಎಳ್ಕೊಂಡು ಬರ್ತಿಲ್ವ ಅಲ್ವಾ, ಸೇಮ್ ಅದೇ ರೀತಿಯಾಗಿನೇ ಇದುವೇ ಕೂಡ ಆಕ್ಷನ್ ಅನ್ನ ಮಾಡಿ ಬಂದಿದೆ. ಸೊ ಇದಕ್ಕೆ ನಮ್ಗುವೆ ಏನೋ ಲಿಂಕ್ ಇದೆ ಅಂತ ತಿಳ್ಕೊಂಡು ಒಂದು ಜಾಕೆಟ್ ಅನ್ನವೇ ಹಾಕುತ್ತಾಳೆ. ನಂತರ ಇವಳ ಲ್ಯಾಪ್ಟಾಪ್ ಅನ್ನವೇ ಎತ್ಕೊಂಡು ಸೀದಾ ಪ್ಲೇ ಗ್ರೌಂಡಿಗೆ ಬಂದು ತಲುಪ್ತಾಳೆ. ನೆಕ್ಸ್ಟ್ ಈ ಸೋಲ್ ಸಿಟಿಯ ಮ್ಯಾಪ್ ಮತ್ತೆ ಈ ಪ್ಲೇ ಗ್ರೌಂಡಿನ ಮ್ಯಾಪ್ ಎರಡನ್ವೇ ಕೂಡ ಮರ್ಜ್ ಅನ್ನ ಮಾಡಿ ನೋಡ್ತಾಳೆ. ಅಂಡ್ ಇದೇ ರೀತಿ ದಿನಗಳು ಕಳೀತಾ ಕಳೀತಾ ಎಷ್ಟೋ ರಾತ್ರಿಗಳು ಕಳೆಯುತ್ತೆ. ಬಟ್ ಆದ್ರೆ ಆ ಮಾಸ್ಟರ್ ಯಾವತ್ತೇ ಕೂಡ ಮತ್ತೆ ಕಾಣಿಸ್ಕೊಳ್ಳೋದೇ ಇಲ್ಲ. ಸೊ ಇದನ್ನ ನೋಡುವ ಜನರು ಆ ಮಾಸ್ಟರ್ ಎಲ್ಲಿಗೆ ಹೋಯ್ತು ಏನಾಯ್ತು ಅನ್ನೋದಾಗಿ ಟೆನ್ಷನ್ ಆಗ್ತಾರೆ. ಇನ್ನು ನಮ್ಮ ಹೀರೋಯಿನ್ ಅವಳನ್ನ ನೋಡೋದಾದ್ರೆ ಪ್ರತಿದಿನ ಕಷ್ಟವನ್ನ ಪಟ್ಟು ಆ ಮಾಸ್ಟರ್ ನ ಮೇಲೆ ಸಿಗುವ ಎಲ್ಲಾ ಡೀಟೇಲ್ಸ್ ಗಳನ್ನ ಇಟ್ಟು ರಿಸರ್ಚ್ ಅನ್ನ ಮಾಡಿ ಬರ್ತಿದ್ದಾಳೆ. ಸೊ ಇದೇ ರೀತಿಯಾಗಿ ರಿಸರ್ಚ್ ಅನ್ನ ಮಾಡ್ಬೇಕಾದ್ರೆ ಒಂದು ವಿಷಯ ಕೂಡ ಗೊತ್ತಾಗುತ್ತೆ. ಆದ್ರಿಂದ ಸೀದಾ ಈ ಸೋಲ್ ಸಿಟಿಯ ಮ್ಯಾಪ್ ಅನ್ನ ಎತ್ಕೊಂಡು ಆ ಪ್ಲೇ ಗ್ರೌಂಡಿನ ಒಳಗಡೆಗಾಗಿನೇ ಎಂಟ್ರಿ ಕೊಡ್ತಾಳೆ. ಅಂಡ್ ಅಲ್ಲಿ ಬಂದು ಗ್ರೌಂಡಿನ ಎಡ್ಜಿನಲ್ಲಿನೇ ಬಂದು ನಿಂತ್ಕೊಂಡು ಅವಳ ಕೈಯನ್ನ ಮಾತ್ರವಾಗಿನೇ ಮೇಲೆಗೆನೆ ಎತ್ತಿ ವಾಪಸ್ಸು ಮನೆ ಕಡೆಗಾಗಿನೇ ಓಡಿ ಬರ್ತಾಳೆ.
ಅಂಡ್ ವಾಪಸ್ ಬಂದು ಟಿವಿಯನ್ನವೇ ಕೂಡ ಆನ್ ಮಾಡಿ ನೋಡ್ಬೇಕಾದ್ರೆ ಇವಾಗ ಮತ್ತೆ ಆ ಮಾಸ್ಟರ್ ಕೂಡ ಸಿಟಿಯಲ್ಲಿ ಕಾಣಿಸ್ಕೊಂಡಿದೆ. ಬಟ್ ಆದ್ರೆ ಯಾವ್ದೇ ಬಿಲ್ಡಿಂಗ್ ಮೇಲಾಗ್ಲಿ ಯಾರಿಗಾದ್ರೂ ಪ್ರಾಬ್ಲಮ್ ಅನ್ನ ಮಾಡದೆ ಯಾವ್ದೇ ಅಟ್ಯಾಕ್ ಅನ್ನವೇ ಮಾಡಿಲ್ಲ. ಬದಲಾಗಿ ನಮ್ಮ ಹೀರೋಯಿನ್ ಯಾವ ರೀತಿ ಕೈಯನ್ನ ಎತ್ತಿದ್ಲು ಅದೇ ರೀತಿಯಾಗಿ ಆ ಮಾಸ್ಟರ್ ಕೂಡ ಕೈಯನ್ನ ಎತ್ತಿದೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳಿಗೆ ಅರ್ಥವಾಗ್ಬಿಡುತ್ತೆ ಆ ಮಾಸ್ಟರ್ ಬೇರೆ ಯಾರಿವೆ ಅಲ್ಲ ನಾವೇನೆ ಅನ್ನೋದಾಗಿ. ಸೊ ಈ ವಿಷಯವನ್ನ ತಿಳ್ಕೊಬೇಕಾದ್ರೆ ನಮ್ಮ ಹೀರೋಯಿನ್ ಪೂರ್ತಿಯಾಗಿನೇ ಟೆನ್ಷನ್ ಆಗ್ಬಿಡ್ತಾಳೆ. ಸರಿ ಓಕೆ, ಇದರಿಂದ ಹೊರಗಡೆ ಬರ್ಬೇಕು ಅಂದ್ರೆ ಅಟ್ಲೀಸ್ಟ್ ನಮ್ಮ ಬಾಯ್ ಫ್ರೆಂಡ್ ಹತ್ರನಾದ್ರೂ ಮಾತಾಡೋಣ ಅಂತ ಅವನಿಗೆ ವಿಡಿಯೋ ಕಾಲ್ ಅನ್ನ ಮಾಡಿ ನನ್ಗೆ ಇವಾಗ ಕೆಲ್ಸ ಕೂಡ ಸಿಗ್ಬಿಡಿದೆ ಅನ್ನೋದಾಗಿ ಹೇಳ್ಕೊತಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ಯಾರೋ ಡೋರ್ ಅನ್ನ ನಾಕ್ ಮಾಡ್ತಾರೆ. ಸೊ ಯಾರು ಅಂತ ಹೊರಗಡೆ ಬಂದು ನೋಡ್ಬೇಕಾದ್ರೆ ನಮ್ಮ ಆಸ್ಕರ್ ಇವಳಿಗಾಗಿ ಅಂತ ಒಂದು ಸೋಫಾ ಸೆಟ್ ಅನ್ನ ತಂದಿದ್ದಾನೆ. ನಂತರ ಅವನ ಫ್ರೆಂಡ್ಸ್ ಗಳು ಮತ್ತೆ ಇವಳು ಎಲ್ಲರೂ ಸೇರ್ಕೊಂಡು ಸೋಫಾ ಸೆಟ್ ಅನ್ನ ಎಳ್ಕೊಂಡು ಬಂದು ಸೆಟ್ ಅನ್ನ ಮಾಡ್ತಾರೆ. ನಂತರ ನಮ್ಮ ಆಸ್ಕರ್ ಇವಾಗ ಬಾರಿಗೆ ಹೋಗಿ ಕೆಲ್ಸವನ್ನ ಮಾಡೋಣ ಬನ್ನಿ ಅನ್ನೋದಾಗಿ ಹೀರೋಯಿನ್ ಅವಳನ್ನ ಕರ್ಕೊಂಡು ಬರ್ತಾನೆ. ಅಂಡ್ ಅಲ್ಲಿಗೆ ಬಂದು ಎಲ್ರೂ ಕೂಡ ಅವರವರ ಕೆಲಸವನ್ನ ಮಾಡಿ ಮುಗಿಸಿ ಕೊನೆಯದಾಗಿ ನಾವು ಕೂಡ ಎಣ್ಣೆಯನ್ನ ಕುಡಿಯೋಣ ಅನ್ನೋದಾಗಿ ಪಾರ್ಟಿಗಾಗಿನೇ ಕುಳಿತುಕೋತಾರೆ. ಅಂಡ್ ಅದೇ ರೀತಿ ನಮ್ಮ ಹೀರೋಯಿನ್ ಕೂಡ ಸರಿಯಾಗಿನೇ ಕುಡ್ದು ಟೈಟ್ ಆಗ್ತಾಳೆ. ಅಂಡ್ ಇವಾಗ ನಾವೇನೆ ಮಾಸ್ಟರ್ ಅಂತ ಇವಳಿಗೆ ಗೊತ್ತಾಗಿದೆ ಅಲ್ವಾ. ಸೊ ಆ ವಿಷಯವನ್ನ ಹೇಳೋಣ ಅನ್ನೋದಾಗಿ ನಿಮ್ಮೆಲ್ರಿಗೂ ಗೊತ್ತಿದ್ಯಾ ಸಿಟಿ ಒಳಗಡೆ ಒಂದು ಮಾಸ್ಟರ್ ಬಂದಿದೆ ಅಲ್ವಾ. ಆ ಮಾಸ್ಟರ್ ಬೇರೆ ಯಾರಿವೆ ಅಲ್ಲ ನಿಮ್ಮ ಅಕ್ಕ ಅಂದ್ರೆ ನಾನೇ ಕಂಡ್ರು ಅನ್ನೋದಾಗಿ ಹೇಳ್ಕೊತಾಳೆ. ಅಷ್ಟೇ ಈ ಮಾತನ್ನ ಕೇಳ್ತಿದ್ದಾಗೆ ಪೂರ್ತಿಯಾದ ಟೀಮ್ ಒಂದು ಕ್ಷಣಕ್ಕೆನೆ ಶಾಕ್ ಆಗ್ಬಿಡ್ತಾರೆ. ನೀನು ಇಷ್ಟೊಂದು ಟೈಟ್ ಆಗಿ ತಮಾಷೆಯನ್ನ ಮಾಡ್ಬೇಡ ಅಂತ ಇಬ್ರು ರೇಗಿಸ್ಬೇಕಾದ್ರೆ ಇಲ್ಲ ಕಂಡ್ರು ನಾನು ನಿಜವನ್ನ ಹೇಳ್ತಾ ಇದ್ದೀನಿ ಸಾಬೀತನ ಮಾಡ್ತೀನಿ ಬೇಕಂದ್ರೆ ಬನ್ನಿ ಅಂತ ಕರೀತಾಳೆ. ಸೊ ಅದೇ ರೀತಿಯಾಗಿ ನಮ್ಮ ಪೂರ್ತಿಯಾದ ಟೀಮು ಅದೇ ಪ್ಲೇ ಗ್ರೌಂಡಿನ ಒಳಗಡೆಗಾಗಿನೇ ಬರ್ತಾರೆ. ನಂತರ ಫ್ರೆಂಡ್ ಗಳಿವೆ ಕೂಡ ಲೈವ್ ಶೋವನ್ನ ಓಪನ್ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಆ ಪ್ಲೇ ಗ್ರೌಂಡ್ ನ ಒಳಗಡೆಗಾಗಿನೇ ಎಂಟ್ರಿ ಕೊಟ್ಟು ಎರ್ರ ಬಿರಿಯಾಗಿ ಡ್ಯಾನ್ಸ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಅದೇ ರೀತಿಯಾಗಿ ಲೈವ್ ಶೋ ನಲ್ಲಿ ಕೂಡ ಮಾಸ್ಟರ್ ಎಂಟ್ರಿ ಕೊಡುತ್ತೆ. ಅಂಡ್ ಅದು ಕೂಡ ಸೇಮ್ ಟು ಸೇಮ್ ನಮ್ಮ ಹೀರೋಯಿನ್ ಅವಳ ಹಾಗೇನೆ ಡ್ಯಾನ್ಸ್ ಅನ್ನ ಮಾಡ್ತಿರುತ್ತೆ. ಬಟ್ ಆದ್ರೆ ಸರ್ಕಾರ ಈ ಬಾರಿ ಎಲ್ಲಾ ಪ್ಲಾನ್ ಗಳನ್ನ ಮಾಡಿ ರೆಡಿಯನ್ನ ಮಾಡ್ಕೊಂಡಿದೆ. ಆದ್ರಿಂದ ಹೆಲಿಕಾಪ್ಟರ್ ಗಳ ಮುಖಾಂತರವಾಗಿ ಆ ಮಾಸ್ಟರ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡಿಸ್ತಾರೆ. ಸೊ ಅದೇ ರೀತಿ ಆ ಮಾಸ್ಟರ್ ನ ಮೇಲೆ ಆ ಹೆಲಿಕಾಪ್ಟರ್ ನಿಂದ ಅಟ್ಯಾಕ್ ಅನ್ನ ಮಾಡ್ಬೇಕಾದ್ರೆ ಸೇಮ್ ಅದಕ್ಕೆ ಯಾವ ಜಾಗದಲ್ಲಿ ಪೆಟ್ಟು ಬೀಳುತ್ತೋ ಅದೇ ಜಾಗದಲ್ಲಿ ನಮ್ಮ ಹೀರೋಯಿನ್ಗೆ ಕೂಡ ನೋವಾಗ್ತಿರುತ್ತೆ. ಅದು ಅಲ್ಲದೆ ನಮ್ಮ ಹೀರೋಯಿನ್ ಇವಾಗ ಫುಲ್ ಟೈಟ್ ಆಗಿ ಎಣ್ಣೆ ನಶೆಯಲ್ಲಿದ್ದಾಳೆ ಅಲ್ವಾ. ಸೊ ಕೋಪವನ್ನ ಮಾಡ್ಕೊಂಡು ಗಾಳಿಯಲ್ಲಿ ಕೈಯನ್ನ ಗುದ್ದೋದಿಕ್ಕೆ ನೋಡ್ಬೇಕಾದ್ರೆ ಒಂದು ಹೆಲಿಕಾಪ್ಟರ್ಗೆ ಡ್ಯಾಮೇಜ್ ಆಗಿ ಕೆಳಗಡೆಗೆನೆ ಬಿದ್ದೋಗುತ್ತೆ. ಇದನ್ನ ನೋಡುವ ಫ್ರೆಂಡ್ಸ್ ಗಳು ಭಯವನ್ನ ಪಡ್ಕೊಂಡು ನೀನು ಗುದ್ದಿದ್ರಿಂದ ಒಂದು ಹೆಲಿಕಾಪ್ಟರ್ ಡ್ಯಾಮೇಜ್ ಆಗ್ಬಿಡ್ತು ಅಂತ ಹೇಳ್ಕೊತಾರೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಹೀರೋಯಿನ್ಗೆ ತಡ್ಕೊಳ್ಳೋದಕ್ಕೇನೆ ಆಗಲ್ಲ, ಅಷ್ಟೊಂದು ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ಕಾರಣದಿಂದ ಕೆಲವೊಂದಷ್ಟು ಜನ ತೀರೋಗ್ಬಿಟ್ರು ಅನ್ನೋದಾಗಿ. ಸೊ ಅದೇ ಬೇಜಾರಿನಲ್ಲಿ ಕೆಳಗಡೆಗಾಗಿನೇ ಬಿದ್ದೋಗ್ಬಿಡ್ತಾಳೆ ನಮ್ಮ ಹೀರೋಯಿನ್. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ನಮ್ಮ ಹೀರೋಯಿನ್ ಕಣ್ಣನ್ನ ಬಿಟ್ಟು ಎಚ್ಚರಿ ಆಗ್ಬೇಕಾದ್ರೆ ಇವಳ ಮನೆಯಲ್ಲಿನೇ ಎಚ್ಚರಿ ಆಗ್ತಾಳೆ. ಅಂದ್ರೆ ನಮ್ಮ ಫ್ರೆಂಡ್ಸ್ ಗಳು ಇವಳನ್ನ ಕರ್ಕೊಂಡು ಬಂದು ಮನೆಯಲ್ಲಿ ಮಲಗಿಸಿದ್ದಾರೆ. ಬಟ್ ಆದ್ರೆ ಟಿವಿಯಲ್ಲಿ ನೋಡ್ಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಆ ಮಾಸ್ಟರ್ ಅಟ್ಯಾಕ್ ಅನ್ನ ಮಾಡಿದೆ ಅನ್ನೋದಾಗಿ ನ್ಯೂಸ್ ಬರ್ತಿರುತ್ತೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಆಸ್ಕರ್ ಕೂಡ ಫುಡ್ ಅನ್ನ ತಗೊಂಡು ಈ ಮನೆ ಒಳಗಡೆನೆ ಬರ್ತಾನೆ. ಇದನ್ನ ನೋಡುವ ನಮ್ಮ ಹೀರೋಯಿನ್ ಇಷ್ಟರ ಮಟ್ಟಿಗೆ ಮಾಸ್ಟರ್ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ಬೇಕಾದ್ರೆ ಅದೇ ನೀನು ಸ್ವಲ್ಪ ಬೇಜಾರನ್ನ ಮಾಡ್ಕೊಂಡು ಕೆಳಗಡೆ ಬಿದ್ದೋಗ್ಬಿಟ್ಟಿ ಅಲ್ವಾ. ಸೊ ಅದೇ ರೀತಿಯಾಗಿನೇ ಆ ದೊಡ್ಡ ಮಾಸ್ಟರ್ ಕೂಡ ಕೆಳಗಡೆಗಾಗಿನೇ ಬಿದ್ದೋಗ್ಬಿಡ್ತು. ಅದೇ ಕಾರಣದಿಂದ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕೊಲಾಪ್ಸ್ ಆಗ್ಬಿಟ್ಟಿದೆ ಅನ್ನೋದಾಗಿ ಹೇಳ್ಕೊತಾನೆ. ಈ ವಿಷಯವನ್ನ ತಿಳ್ಕೊಳ್ಳುವ ನಮ್ಮ ಹೀರೋಯಿನ್ ಇನ್ನು ನಾವು ತಡವನ್ನ ಮಾಡಬಾರ್ದು. ಇಷ್ಟೊಂದು ಜನರ ಪ್ರಾಣಕ್ಕೆ ಅಪಾಯವನ್ನ ಮಾಡಿದೀವಿ ಅಂದ್ರೆ ಪೊಲೀಸ್ ಅವರ ಹತ್ರ ಹೋಗಿ ಸರೆಂಡರ್ ಆಗ್ಬಿಡೋಣ ಅಂತ ಡಿಸೈಡ್ ಅನ್ನ ಮಾಡ್ಕೋತಾಳೆ. ಬಟ್ ಆದ್ರೆ ನಮ್ಮ ಆಸ್ಕರ್ ಇವಾಗ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾನೆ. ಅಂದ್ರೆ ನಮ್ಮ ಹೀರೋಯಿನ್ ಆ ರೀತಿ ಕೆಳಗಡೆ ಬೀಳ್ಬೇಕಾದ್ರೆ ಅವಳನ್ನ ಎತ್ತೋದಕ್ಕಾಗಿ ನಮ್ಮ ಆಸ್ಕರ್ ಕೂಡ ಪ್ಲೇ ಗ್ರೌಂಡಿನ ಒಳಗಡೆ ಬರ್ತಾನೆ. ಆ ರೀತಿ ಇವನು ಯಾವಾಗ ಕಾಲನ್ನ ಮಡಗಿ ಒಳಗಡೆ ಬರ್ತಾನೋ ಸೋಲ್ ಸಿಟಿ ಒಳಗಡೆ ಮತ್ತೊಂದು ದೈತ್ಯಕಾರದ ರೋಬೋಟ್ ಏನೇ ಎಂಟ್ರಿ ಕೊಡುತ್ತೆ. ಸೊ ಈ ವಿಷಯ ಗೊತ್ತಾಗ್ಬೇಕಾದ್ರೆ ಇನ್ನವೇ ಟೆನ್ಷನ್ ಆಗ್ತಾಳೆ ನಮ್ಮ ಹೀರೋಯಿನ್. ನಂತರ ನಾವು ಆಮೇಲೆ ಇದ್ರ ಬಗ್ಗೆ ಯೋಚನೆಯನ್ನ ಮಾಡೋಣ, ಸ್ವಲ್ಪ ಫುಡ್ ಅನ್ನ ತಿನ್ನೋಣ ಅಂತ ಫುಡ್ ಅನ್ನ ತಿಂತಾರೆ. ಅಂದ್ರೆ ನಮ್ಮ ಹೀರೋಯಿನ್ ಏನಾದ್ರೂ ಪ್ಲೇ ಗ್ರೌಂಡ್ ನ ಒಳಗಡೆ ಬಂದ್ರೆ ಒಂದು ಮಾಸ್ಟರ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ನಮ್ಮ ಆಸ್ಕರ್ ಏನಾದ್ರೂ ಬಂದ್ರೆ ಒಂದು ದೊಡ್ಡ ರೋಬೋಟ್ ಆಗಿನೇ ಕನ್ವರ್ಟ್ ಆಗುತ್ತೆ. ಬಟ್ ಆದ್ರೆ ಇವರನ್ನ ಬಿಟ್ಟು ಬೇರೆ ಯಾರೇ ಬಂದ್ರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಯಾವುದೇ ಮಾಸ್ಟರ್ ಕೂಡ ಬರೋದಿಲ್ಲ. ಅಂಡ್ ಇದೇ ರೀತಿಯಾಗಿನೇ ಮಾತಾಡ್ತಾ ಇರ್ಬೇಕಾದ್ರೆ 25 ವರ್ಷಗಳ ಹಿಂದೆ ಕೂಡ ಮಾಸ್ಟರ್ ಕಾಣಿಸಿಕೊಂಡಿತ್ತು ಅಲ್ವಾ. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕಾಗಿ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಆವಾಗ ಇವಳು ಸರಿ ಸುಮಾರು ಸ್ಕೂಲ್ಗೆ ಹೋಗುವ ಚಿಕ್ಕ ಹುಡುಗಿಯಾಗಿನೇ ಇದ್ದಿರ್ತಾಳೆ. ಅಂಡ್ ಈ ಪ್ಲೇ ಗ್ರೌಂಡ್ ಇರುವ ಜಾಗದಲ್ಲಿ ಯಾವುದೇ ರೀತಿ ಗ್ರೌಂಡ್ ವೇ ಇರೋದಿಲ್ಲ, ಏನುವೇ ಇರೋದಿಲ್ಲ. ಬದಲಾಗಿ ಗಿಡ ಮರಗಳು ಎಲ್ಲನವೇ ಬೆಳ್ಕೊಂಡು ಕಸವನ್ನ ಹಾಕುವ ಜಾಗವಾಗಿನೇ ಬದಲಾಗಿರುತ್ತೆ. ಸೊ ಈ ವಿಷಯಗಳನ್ನ ಹೇಳ್ಕೊತಿರ್ಬೇಕಾದ್ರೆ ಮತ್ತೆ ಇವಳ ಚೈಲ್ಡ್ಹುಡ್ಡಿನ ಒಂದು ಘಟನೆ ನೆನಪಾಗುತ್ತೆ. ಅಂದ್ರೆ ಇವಳು ಪ್ರಾಜೆಕ್ಟಿನ ಹೆಸರಿನಲ್ಲಿ ಸೋಲ್ ಸಿಟಿಯನ್ನೇ ರೆಡಿ ಮಾಡ್ಕೊಂಡು ತಗೊಂಡೋಗ್ತಿರ್ತಾಳೆ. ಅದೇ ರೀತಿ ಆಸ್ಕರ್ ಕೂಡ ಅವನಿಗೆ ಬೇಕಾದ ಪ್ರಾಜೆಕ್ಟ್ ಅನ್ನ ಮಾಡಿ ಇದೇ ಜಾಗದಲ್ಲಿನೇ ಬರ್ತಿರ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ನಮ್ಗೆ ತೋರಿಸ್ಬೇಕಾದ್ರೆ
ನಮ್ಮ ಆಸ್ಕರು ಮತ್ತೆ ಹೀರೋಯಿನ್ ಇಬ್ರು ಕೂಡ ಅದೇ ಪ್ಲೇ ಗ್ರೌಂಡ್ ನ ಬೆಂಚ್ ನ ಮೇಲೇನೆ ಬಂದು ಕುಳಿತುಕೋತಾರೆ. ನೆಕ್ಸ್ಟ್ 8 ಗಂಟೆ ಆಗ್ತಿದ್ದಾಗೇನೆ ನಮ್ಮ ಹೀರೋಯಿನ್ ಆ ಗ್ರೌಂಡಿನ ಒಳಗಡೆಗೆ ಎಂಟ್ರಿಯನ್ನ ಕೊಟ್ಟು ಅಲ್ಲಿರುವ ಎಲ್ಲಾ ಜನರನ್ನ ಸೈಡಿಗೆ ಹೋಗೋದಿಕ್ಕಾಗಿನೇ ಆಕ್ಷನ್ ಅನ್ನ ಮಾಡ್ತಾಳೆ. ಅಂಡ್ ಅದೇ ರೀತಿ ಸೋಲ್ ಸಿಟಿಯ ಒಳಗಡೆ ಮಾಸ್ಟರ್ ಕೂಡ ಎಂಟ್ರಿಯನ್ನ ಕೊಟ್ಟು ಸೇಮ್ ಇವಳು ಮಾಡುವ ಹಾಗೇನೆ ಮಾಡ್ತಿರುತ್ತೆ. ನಂತರ ನಮ್ಮ ಹೀರೋಯಿನ್ ನೆಲದ ಮೇಲೆ ಕೊರಿಯನ್ ಭಾಷೆಯಲ್ಲಿ ಎಲ್ಲಾ ಜನಗಳ ಹತ್ರವಾಗಿ ಸಾರಿಯನ್ನ ಕೇಳ್ತಾಳೆ. ಅದು ಅಲ್ಲದೆ ನಾನು ವಾಪಸ್ಸು ಯಾವತ್ತೂ ಕೂಡ ಮತ್ತೆ ಬರೋದಿಲ್ಲ ಅನ್ನೋದಾಗಿನವೇ ಬರೀತಾಳೆ. ಸೊ ಈ ವಿಷಯ ಕೂಡ ಪೂರ್ತಿಯಾದ ಸಿಟಿಯಲ್ಲೆಲ್ಲ ಫೇಮಸ್ ಆಗಿ ಎಲ್ಲ ಕಡೆನೂ ವೈರಲ್ ಆಗುತ್ತೆ. ಅಂಡ್ ಈ ವಿಷಯವನ್ನ ನ್ಯೂಸಿನಲ್ಲಿ ಕೂಡ ಪ್ಲೇ ಅನ್ನ ಮಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಒಂದು ಬಾರಿನಲ್ಲಿ ವರ್ಕ್ ಅನ್ನ ಮಾಡಿ ಬರ್ತಿದ್ದಾಳೆ ಅಲ್ವಾ. ಸೊ ಅದೇ ಜಾಗದಲ್ಲಿ ನಿಂತು ಎಲ್ಲನೂ ಸರಿ ಹೋಗ್ಬಿಡ್ತು ಅನ್ನೋದಾಗಿ ಖುಷಿ ಆಗ್ತಾಳೆ. ಅಂಡ್ ಇದೇ ಖುಷಿಯಲ್ಲಿ ನಮ್ಮ ಪೂರ್ತಿಯಾದ ಫ್ರೆಂಡ್ಸ್ ಗಳೆಲ್ಲ ಮತ್ತೆ ಸೇರ್ಕೊಂಡು ಎಣ್ಣೆಯನ್ನ ಕುಡಿದು ಪಾರ್ಟಿಯನ್ನ ಮಾಡ್ತಾರೆ. ಆ ರೀತಿ ಪಾರ್ಟಿಯನ್ನ ಮಾಡಿ ಎಲ್ಲಾ ಫ್ರೆಂಡ್ಸ್ ಗಳಿವೆ ಕೂಡ ಮಲ್ಗೋದಿಕ್ಕಾಗಿ ಅವರವರ ಮನೆ ಕಡೆಗಾಗಿನೇ ಓಡ್ತಾರೆ. ಅಂಡ್ ಇದ್ರಲ್ಲಿ ಜೋಲ್ ಅನ್ನುವ ಒಂದು ಹುಡುಗ ನಮ್ಮ ಹೀರೋಯಿನ್ಗೆ ಕಿಸ್ಸನ್ನ ಕೊಡೋದಿಕ್ಕಾಗಿ ನೋಡ್ತಾ ಇದ್ದ ಅಲ್ವಾ. ಸೊ ಅವನು ಕೂಡ ಅವನ ಮನೆ ಒಳಗಡೆಗೆ ಬರ್ಬೇಕಾದ್ರೆ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೂಡ ಸೀದಾ ಜೋಲ್ ಅವನ ಮನೆಗೆನೆ ಬರ್ತಾಳೆ. ಅಂದ್ರೆ ಈ ಜೋಲನ್ನ ಕಂಡ್ರೆ ನಮ್ಮ ಹೀರೋಯಿನ್ಗೆ ಸ್ವಲ್ಪ ಇಷ್ಟವಾಗಿದೆ ಅನ್ಸುತ್ತೆ. ಸೊ ಇವನ ಜೊತೆ ಸ್ವಲ್ಪ ಬಿಜಿ ಆಗೋಣ ಅಂತ ಬಂದು ಇಬ್ಬರೇ ಕನೆಕ್ಟ್ ಆಗ್ತಾರೆ. ಅಂಡ್ ಅದೇ ರೀತಿ ಅವತ್ತು ರಾತ್ರಿ ನಮ್ಮ ಹೀರೋಯಿನ್ ಕೂಡ ಅಲ್ಲೇನೆ ಮಲ್ಕೋತಾಳೆ. ಅಂಡ್ ಮಾರ್ನಿಂಗ್ ಆಗ್ತಿದಾಗೆ ಸರಿ ಓಕೆ ಕೆಲ್ಸಕ್ಕಾದ್ರೂ ಹೋಗೋಣ ಅಂತ ಎದ್ದು ಬರ್ತಿರ್ಬೇಕಾದ್ರೆ ನ್ಯೂಸ್ ಪೇಪರ್ ನಲ್ಲಿ ಆ ರಾಕ್ಷಸ ಏನೋ ಹೊರಟೋಗಿದೆ. ಬಟ್ ಆದ್ರೆ ಒಂದು ದೊಡ್ಡ ರೋಬೋಟ್ ಏನೇ ಸಿಟಿ ಒಳಗಡೆ ಬಂದು ಧ್ವಂಸವನ್ನ ಮಾಡ್ತಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಆದ್ರಿಂದ ಫಟಾಫಟ್ ಅಂತ ಜೋಲನವೇ ಕೂಡ ಎಚ್ಚರಿಯನ್ನ ಮಾಡಿ ಸೀದಾ ಪ್ಲೇ ಗ್ರೌಂಡ್ ನ ಒಳಗಡೆಗಾಗಿನೇ ಕರ್ಕೊಂಡು ಬರ್ತಾಳೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ನಮ್ಮ ಆಸ್ಕರು ಫುಲ್ ಎಣ್ಣೆಯನ್ನ ಕುಡಿದು ಟೈಟ್ ಆಗ್ಬಿಟ್ಟಿದ್ದಾನೆ. ಅಂಡ್ ಅದೇ ಪ್ಲೇ ಗ್ರೌಂಡ್ ನ ಒಳಗಡೆ ಬಂದು ಇಷ್ಟ ಬಂದಾಗೆ ನಡ್ಕೋತಿರ್ತಾನೆ. ಸೊ ಇವನು ಆ ಪ್ಲೇ ಗ್ರೌಂಡ್ ನ ಒಳಗಡೆ ಬರ್ಬೇಕಾದ್ರೆ ಸೇಮ್ ಒಂದು ದೊಡ್ಡ ರೋಬೋಟ್ ಬರುತ್ತೆ ಅಲ್ವಾ. ಸೊ ಅದು ಕೂಡ ಸೋಲ್ ಸಿಟಿ ಒಳಗಡೆ ಬಂದು ಇವನು ಮಾಡುವ ಹಾಗೇನೆ ರಿಯಾಕ್ಷನ್ ಅನ್ನ ಮಾಡ್ತಿರುತ್ತೆ. ಅಂಡ್ ಆ ರೀತಿ ಮಾಡೋದನ್ನ ಲೈವ್ ನಲ್ಲಿ ನೋಡ್ಕೊಂಡು ನಮ್ಮ ಆಸ್ಕರ್ ಕೂಡ ತುಂಬಾನೇ ಎಂಜಾಯ್ ಅನ್ನ ಮಾಡ್ತಿರ್ತಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋಯಿನ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಇಲ್ಲಿಂದ ಹೊರಗಡೆ ಬಂದ್ಬಿಡು, ಇಲ್ಲಾಂದ್ರೆ ಸಿಟಿ ಎಲ್ಲ ನಾಶವಾಗ್ಬಿಡುತ್ತೆ ಅನ್ನೋದಾಗಿ ಕೇಳ್ಕೊತಾಳೆ. ಬಟ್ ಆದ್ರೆ ನಮ್ಮ ಆಸ್ಕರ್ಗೆ ಇದ್ರಿಂದ ತುಂಬಾನೇ ಖುಷಿ ಸಿಗ್ತಾ ಇದೆ ಅನ್ಸುತ್ತೆ. ಸೊ ನಿನ್ನ ಹಾಗೆ ನಾನು ಜನಗಳ ಪ್ರಾಣವನ್ನಂತೂ ತೆಗಿತಿಲ್ಲ. ಸೊ ನನ್ಗೆ ಇಷ್ಟ ಬಂದಾಗೆ ಸ್ವಲ್ಪ ಆಟವನ್ನ ಆಡ್ತಾ ಇದ್ದೀನಿ, ಬಿಟ್ಬಿಡು ಅನ್ನೋದಾಗಿ ಕೇಳ್ತಾನೆ. ಅಷ್ಟೇ ಇದನ್ನ ಕೇಳ್ತಿದ್ದಾಗೆ ನಮ್ಮ ಹೀರೋಯಿನ್ ಕೋಪವನ್ನ ಮಾಡ್ಕೊಂಡು ಕಪಾಳಕ್ಕೆನೆ ಹೊಡಿತಾಳೆ. ನಂತರ ಎಲ್ಲರಿಗೂ ಕೂಡ ಅದೇ ಜಾಗದಿಂದ ಹೊಡ್ತಾರೆ. ನೆಕ್ಸ್ಟ್ ಸಂಜೆ ಆಗ್ಬೇಕಾದ್ರೆ ನಮ್ಮ ಪೂರ್ತಿಯಾದ ಟೀಮು ಬಾರಿನ ಒಳಗಡೆ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಸೇಮ್ ಇವಾಗ ನ್ಯೂಸ್ ನಲ್ಲಿ ಆ ರೋಬೋಟ್ ಮತ್ತೆ ಮಾಸ್ಟರ್ ಅನ್ನ ತೋರಿಸ್ತಾರೆ. ಅದೇ ನಮ್ಮ ಹೀರೋಯಿನ್ ಆಸ್ಕರ್ಗೆ ಹೊಡ್ಬಿಟ್ಟಿದ್ಲು ಅಲ್ವಾ, ಅದೇ ರೀತಿಯಾಗಿನೇ ಮಾಸ್ಟರು ಆ ರೋಬೋಟ್ಗೆ ಕಾಪಾಡಕೆನೆ ಒಂದು ಓದಿಯನ್ನ ಕೊಡುತ್ತೆ. ಅಷ್ಟೇ ಇದನ್ನ ನೋಡುವ ಎಲ್ಲಾ ಜನಗಳಿವೆ ಕೂಡ ನಗಾಡ್ಬಿಡ್ತಾರೆ. ಅದು ಅಲ್ಲದೆ ನಮ್ಮ ಜೋಲು ಮತ್ತೆ ಹೀರೋಯಿನ್ ಇಬ್ರ ಕಾಂಬಿನೇಷನ್ ಸ್ವಲ್ಪ ಕ್ಲೋಸ್ ಆಗಿದೆ ಅಲ್ವಾ. ಸೊ ಇದನ್ನ ನೋಡಿ ಇವ್ರಿಬ್ರು ಲವ್ವಿನಲ್ಲಿ ಬಿದ್ಬಿಟ್ರ ಅನ್ನೋದಾಗಿ ಆಸ್ಕರು ತುಂಬಾನೇ ಕನ್ಫ್ಯೂಷನ್ಗೆ ಮುಳುಗಾಗ್ತಾನೆ. ಅದು ಅಲ್ಲದೆ ನಮ್ಮ ಹೀರೋಯಿನ್ ನಾವು ಡ್ರಿಂಕ್ ಅನ್ನ ಮಾಡಿದ್ರೆ ಖಂಡಿತ ಪ್ಲೇ ಗ್ರೌಂಡ್ ಗೆ ಹೋಗ್ಬಿಡ್ತೀವಿ ಅಲ್ವಾ. ಸೊ ಅದರಿಂದ ಸಿಟಿ ಎಲ್ಲ ನಾಶವಾಗ್ಬಿಡುತ್ತೆ ಅಂತ ತಿಳ್ಕೊಂಡು ಡ್ರಿಂಕ್ ಅನ್ನ ಮಾಡೋದನ್ನ ನಿಲ್ಸಿದಾಳೆ. ಬಟ್ ಆದ್ರೆ ಆಸ್ಕರ್ ಇವಾಗ ಒಂದು ಬೀರ್ ಅನ್ನ ಮಡಗಿ ನೀನ್ ಇವಾಗ ಈ ಡ್ರಿಂಕ್ ಅನ್ನ ಕುಡಿಬೇಕು, ಇಲ್ಲಾಂದ್ರೆ ನಾನು ಆ ಪ್ಲೇ ಗ್ರೌಂಡ್ ಗೆ ಹೋಗಿ ಯಾವ ರೀತಿ ಡ್ಯಾನ್ಸ್ ಅನ್ನ ಮಾಡ್ತೀನಿ ಇದ್ರೆ ಸೋಲ್ ಸಿಟಿ ಸಂಪೂರ್ಣವಾಗಿ ಧ್ವಂಸವಾಗ್ಬಿಡ್ಬೇಕು ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಆ ಡ್ರಿಂಕ್ ಅನ್ನ ತೆಗೆದು ನೆಲಕ್ಕಾಗಿನೇ ಚೆಲ್ಬಿಡ್ತಾಳೆ. ಸೊ ಕೋಪವನ್ನ ಮಾಡ್ಕೊಳ್ಳುವ ಆಸ್ಕರು ಕಾರನ್ನ ಎತ್ತಿ ಗ್ರೌಂಡ್ ನ ಕಡೆಗೆನೆ ಹೊರಟು ಬರ್ತಿರ್ತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ದಾರಿ ಮಧ್ಯಕ್ಕಾಗಿನೇ ಬಂದು ಇವನನ್ನ ತಡೆಯೋದಿಕ್ಕಾಗಿ ನೋಡ್ತಾಳೆ. ಬಟ್ ಆದ್ರೆ ಆಸ್ಕರ್ಗೆ ಆ ಪ್ಲೇ ಗ್ರೌಂಡ್ ನಲ್ಲಿ ಆಟವನ್ನ ಆಡೋದು ಅಂದ್ರೆ ತುಂಬಾನೇ ಇಷ್ಟವಾಗ್ಬಿಟ್ಟಿದೆ ಅನ್ಸುತ್ತೆ. ಸೊ ಇವಳನ್ನ ಸೈಡಿಗೆ ತಳ್ಳಿ ಸೀದಾ ಪ್ಲೇ ಗ್ರೌಂಡ್ ನ ಹತ್ರಕ್ಕಾಗಿನೇ ಹೊರಟು ಬಂದ್ಬಿಡ್ತಾನೆ. ಇನ್ನು ನಮ್ಮ ಹೀರೋಯಿನ್ ಹೇಗಾದ್ರೂ ಮಾಡಿ ಇವನನ್ನ ತಡಿಲೇಬೇಕು ಅಂತ ಯೋಚಿಸಿ ಬೇರೆ ದಾರಿ ಇಲ್ದೆ ಓಡ್ಕೊಂಡೇನೆ ಆ ಪ್ಲೇ ಗ್ರೌಂಡ್ ನ ಹತ್ರಕ್ಕಾಗಿನೇ ಬಂದು ತಲುಪ್ತಾಳೆ. ಅಲ್ಲಿಗೆ ಬಂದು ಗ್ರೌಂಡ್ ನ ಒಳಗಡೆ ಹೋಗ್ಬೇಡ ಅಂತ ಹೇಳಿ ಎಷ್ಟೋ ತಡೆಯೋದಿಕ್ಕಾಗಿ ನೋಡ್ತಾಳೆ. ಬಟ್ ಆದ್ರೆ ಆಸ್ಕರು ಇವಳ ಮಾತನ್ನ ಕೇಳ್ದೆ ಗ್ರೌಂಡ್ ನ ಒಳಗಡೆ ಬಂದ್ಬಿಡೋದ್ರಿಂದ ಇವಳು ಕೂಡ ಗ್ರೌಂಡ್ ನ ಒಳಗಡೆ ಬಂದು ಎರ್ರ ಬಿರಿಯಾಗಿ ಪಂಚ್ಗಳನ್ನ ಕೊಡ್ತಾಳೆ. ನೋಡು, ಇವಾಗ ನನ್ನ ಮಾತನ್ನ ಕೇಳಲಿಲ್ಲ ಅಂದ್ರೆ ನಿನ್ನ ಹತ್ರವಾಗಿ ಕೆಲ್ಸವನ್ನ ಮಾಡಲ್ಲ ಅಂತ ಹೇಳ್ಬೇಕಾದ್ರೆ ಇದ್ರಿಂದ ಕೋಪವನ್ನ ಮಾಡ್ಕೊಳ್ಳುವ ಆಸ್ಕರ್ ಕೂಡ ಫೈಟ್ ಅನ್ನ ಮಾಡೋದಿಕ್ಕಾಗಿ ನಿಂತ್ಕೋತಾನೆ. ನನ್ನ ಹತ್ರ ನೀನು ಕೆಲ್ಸಕ್ಕಾಗಿ ಬರ್ಲೇಬೇಕು, ಬಂದು ಕೆಲ್ಸವನ್ನ ಮಾಡು ಅಂತ ಕೇಳ್ತಾನೆ. ಇಲ್ಲಾಂದ್ರೆ ನಾನು ಸಂಪೂರ್ಣವಾದ ಸಿಟಿಯನ್ನೇ ಇವಾಗ ಧ್ವಂಸ ಮಾಡ್ತೀನಿ ಅನ್ನೋದಾಗಿ ಬೇದರಿಕೆಯನ್ನ ಹಾಕ್ತಾನೆ. ಸೊ ಬೇರೆ ದಾರಿ ಇಲ್ದೆ ನಮ್ಮ ಹೀರೋಯಿನ್ ಸರಿ ಓಕೆ ಕೆಲ್ಸವನ್ನ ಮಾಡ್ತೀನಿ ಅನ್ನೋದಾಗಿನೇ ಒಪ್ಕೋತಾಳೆ. ನಂತರ ಇವಳ ಮನೆಗೆ ರಿಟರ್ನ್ ಆಗಿ ಬಂದು ಮಲ್ಕೊಳ್ಳೋಣ ಅಂತ ನೋಡ್ತಿರ್ಬೇಕಾದ್ರೆ ಅದೇ 25 ವರ್ಷಗಳ ಹಿಂದಿನ ಘಟನೆ ನೆನಪಿಗೆ ಬರ್ತಿತ್ತು ಅಲ್ವಾ. ಸೊ ಆಕ್ಚುಲ್ ಆಗಿ ಏನು ನಡೆದಿತ್ತು ಅನ್ನುವ ವಿಷಯವನ್ನ ನಮ್ಗೆ ತಿಳಿಸ್ತಾರೆ. ನಮ್ಮ ಹೀರೋಯಿನ್ ಅವಳ ಸ್ಕೂಲ್ ಪ್ರಾಜೆಕ್ಟ್ ಅನ್ನ ತಗೊಂಡು ಸ್ಕೂಲ್ ಕಡೆಗೆನೆ ಬರ್ತಿರ್ತಾಳೆ. ಬಟ್ ಆದ್ರೆ ಜೋರಾಗಿ ಗಾಳಿ ಬರೋದ್ರಿಂದ ಇವಳ ಪ್ರಾಜೆಕ್ಟ್ ಗಾಳಿಯಲ್ಲಿನೇ ಹಾರ್ಕೊಂಡೋಗ್ಬಿಡುತ್ತೆ. ಸೊ ಇದನ್ನ ನೋಡುವ ಆಸ್ಕರು ಅವನ ಪ್ರಾಜೆಕ್ಟ್ ಅನ್ನ ಕೆಳಗಡೆ ಮಡಗಿ ಇವಳ ಪ್ರಾಜೆಕ್ಟ್ ಅನ್ನ ಎತ್ಕೊಂಡು ಬರೋದಿಕ್ಕೆ ಬೇಲಿ ಒಳಗಡೆಗೆ ಜಂಪ್ ಅನ್ನ ಮಾಡಿನೇ ಬರ್ತಾನೆ. ಸೊ ಮುಂದೆ ಏನಾಯ್ತು ಅಂತ ಇವಳು ಯೋಚನೆಯನ್ನ ಮಾಡ್ತಿರ್ಬೇಕಾದ್ರೆ ಇವಾಗ್ಲೂ ಕೂಡ ಯಾರೋ ಬಂದು ಡೋರ್ ಅನ್ನ ನಾಕ್ ಮಾಡ್ತಾರೆ.
ಸೊ ಯಾರದು ಅಂತ ಬಂದು ನೋಡ್ಬೇಕಾದ್ರೆ ಬೇರೆ ಯಾರಿವೆ ಅಲ್ಲ, ನಮ್ಮ ಜೂಲೇನೆ ಬಂದಿರೋದು. ಅಂಡ್ ನಮ್ಮ ಹೀರೋಯಿನ್ ಅವಳ ಮನೆಯಲ್ಲಿ ಫರ್ನಿಚರ್ ಗಳಿಲ್ಲ ಅಲ್ವಾ, ಸೊ ಇವಳಿಗಾಗಿ ಅಂತ ಒಂದು ವೆಹಿಕಲ್ ನ ತುಂಬವಾಗಿ ಎಲ್ಲ ಫರ್ನಿಚರ್ ಗಳನ್ನ ತಂದಿದ್ದಾನೆ. ಬಟ್ ಆದ್ರೆ ಈ ಫರ್ನಿಚರ್ ಗಳನ್ನ ಕೊಟ್ಟಿ ಕಳ್ಸಿರೋದು ಬೇರೆ ಯಾರಿವೆ ಅಲ್ಲ, ನಮ್ಮ ಆಸ್ಕರೇನೆ. ಅದೇನೇನೆ ನೈಟು ಇವಳ ಜೊತೆ ಜಗಳವನ್ನ ಮಾಡ್ಕೊಂಡಿದ್ದಾನೆ ಅಲ್ವಾ, ಸೊ ಇವಳ ಹತ್ರ ಸಾರಿಯನ್ನ ಕೇಳೋದಿಕ್ಕಾಗಿ ಎಲ್ಲಾ ಫರ್ನಿಚರ್ ಗಳನ್ನ ಗಿಫ್ಟ್ ಆಗಿನೇ ಕೊಟ್ಟಿ ಕಳ್ಸಿದ್ದಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋಯಿನ್ ಫುಲ್ ಶಾಕ್ ಆಗಿ ಸೀದಾ ಆಸ್ಕರ್ ಅವನ ಮನೆ ಹತ್ರಕ್ಕೆ ಭೇಟಿ ಮಾಡೋದಿಕ್ಕಾಗಿನೇ ಓಡಿ ಬರ್ತಾಳೆ. ಅಂಡ್ ಅದೇ ರೀತಿ ಆಸ್ಕರ್ ಅವನ ಮನೆ ಒಳಗಡೆ ಬಂದು ನೋಡ್ಬೇಕಾದ್ರೆ ಎಲ್ಲ ಕಡೆನೂ ಪಾಳು ಬಿದ್ದಿದೆ. ಅಂದ್ರೆ ಎಣ್ಣೆ ಬಾಟಲ್ ಗಳಾಗಿರ್ಬಹುದು, ಬಟ್ಟೆ ಆಗಿರ್ಬಹುದು, ಎಲ್ಲಾ ವಸ್ತುನವೇ ಚಲ್ಲಾಪಿಲ್ಲಿಯಾಗಿನೇ ಬಿದ್ದಿರುತ್ತೆ. ಸರಿ ಓಕೆ, ಆಸ್ಕರ್ ಏನೆಲ್ಲ ಮಾಡ್ತಾ ಇದ್ದಾನೆ ನೋಡೋಣ ಅಂತ ಅವನನ್ನ ಹುಡುಕಿ ಬರ್ಬೇಕಾದ್ರೆ ನಮ್ಮ ಆಸ್ಕರ್ ಕೂಡ ಹೀರೋಯಿನ್ ಅವಳನ್ನ ನೋಡ್ಬೇಕಾದ್ರೆ ತುಂಬಾನೇ ಎಮೋಷನಲ್ ಆಗ್ಬಿಡ್ತಾನೆ. ಅಂಡ್ ಅದು ಅಲ್ಲದೆ ನೆನ್ನೆ ನಡೆದಿರುವ ಘಟನೆಗೆ ಸಾರಿ ಅನ್ನವೇ ಕೂಡ ಕೇಳ್ತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಕೇವಲ ಒಂದೇ ಒಂದು ಷರತ್ತಿನ ಮೇಲೆಗೆ ನಿನ್ನನ್ನ ಕ್ಷಮಿಸ್ತೀನಿ, ಅದು ಏನಂದ್ರೆ ಇನ್ಮೇಲೆ ನೀನು ರಾತ್ರಿ ಹೊತ್ತು ಎಣ್ಣೆಯನ್ನ ಕುಡಿಬಾರ್ದು ಅನ್ನೋದಾಗಿನೇ ಹೇಳ್ತಾಳೆ. ಆ ರೀತಿ ಹೇಳಿ ಸೀದಾ ನಮ್ಮ ಹೀರೋಯಿನ್ ವಾಪಸ್ಸು ಇವಳ ಮನೆಗೆ ಬರ್ಬೇಕಾದ್ರೆ ನಮ್ಮ ಜೋಲ್ ಕೂಡ ಅವನು ತಂದಿರುವ ಎಲ್ಲ ಫರ್ನಿಚರ್ ಗಳನ್ನ ಒಳಗಡೆನೆ ತಂದು ಎಲ್ಲವನ್ನ ಸೆಟ್ ಮಾಡಿ ಸೂಪರ್ ಆಗಿನೇ ಮನೆಯನ್ನ ರೆಡಿ ಮಾಡಿದ್ದಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋಯಿನ್ ಅವಳ ಫೋನ್ ಕೂಡ ರಿಂಗ್ ಆಗುತ್ತೆ. ಸರಿ ಓಕೆ, ಯಾರು ನಮ್ಗೆ ಕಾಲ್ ಅನ್ನ ಮಾಡಿದ್ದಾರೆ ಅಂತ ಪಿಕ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಟಿಮ್ ಅನ್ನುವ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಅಲ್ವಾ, ಸೊ ಇವಾಗ ಅವನೇನೆ ಕಾಲ್ ಅನ್ನ ಮಾಡಿ ಮೀಟ್ ಮಾಡೋದಿಕ್ಕಾಗಿ ಕರೆದಿದ್ದಾನೆ. ಸೊ ನಮ್ಮ ಹೀರೋಯಿನ್ ಕೂಡ ಸರಿ ಓಕೆ ಅಂತ ಬಂದು ಮೀಟ್ ಅನ್ನ ಮಾಡ್ಬೇಕಾದ್ರೆ ನಾನು ಯಾವ್ದೋ ಒಂದು ಕೆಲ್ಸದ ಮೇಲೆ ಈ ಸಿಟಿಗಾಗಿನೇ ಬಂದಿದ್ದೆ, ಸೊ ಅದಕ್ಕಾಗಿ ಭೇಟಿ ಮಾಡೋದಿಕ್ಕಾಗಿನೇ ಬಂದೆ ಅನ್ನೋದಾಗಿ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ಗೆ ಅರ್ಥವಾಗ್ಬಿಡುತ್ತೆ ಇವನು ಬಂದಿರೋದು ನಮ್ಮನ್ನೇ ಹುಡಿಕೊಂಡು ಅಂತ. ಅಂದ್ರೆ ಇವಾಗ ನಮ್ಮ ಹೀರೋಯಿನ್ ಬೇರೆ ಹುಡುಗರ ಜೊತೆ ಕ್ಲೋಸ್ ಆಗ್ತಾ ಇದ್ದಾಳೆ ಅಲ್ವಾ, ಸೊ ಅದನ್ನ ನೋಡಿ ಇವನ ಕೈಯಲ್ಲೇ ತಡ್ಕೊಳ್ಳೋದಕ್ಕೆ ಆಗಿಲ್ಲ ಅನ್ಸುತ್ತೆ. ಸೊ ಮತ್ತೆ ನಮ್ಮ ಹೀರೋಯಿನ್ ಅವಳನ್ನ ಹುಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ. ಸೊ ಇವಾಗ ಇಬ್ರು ಕೂಡ ಮಾತಾಡ್ಕೊಂಡು ಮತ್ತೆ ಜಗಳಕ್ಕಾಗಿನೇ ಬಿದ್ಬಿಡ್ತಾರೆ. ಅಂಡ್ ಈ ಟೀಮ್ ಕೂಡ ನಮ್ಮ ಹೀರೋಯಿನ್ ಅವಳಿಗೆ ನೀನು ಬಾರಲ್ಲಿ ವರ್ಕ್ ಅನ್ನ ಮಾಡ್ತಿರುವ ವೇಟರ್ ಅನ್ನೋದಾಗಿನೇ ರೇಗಿಸ್ಬಿಡ್ತಾನೆ. ಸೊ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಹೀರೋಯಿನ್ ಆ ಜಾಗದಿಂದ ಬರೋದಿಕ್ಕೆ ನೋಡ್ಬೇಕಾದ್ರೆ ಸಾರಿಯನ್ನ ಕೇಳಿ ನಿನ್ನ ಕೆಲಸ ಮಾಡುವ ಜಾಗಕ್ಕಾಗಿನೇ ಬಿಡ್ತೀನಿ ಅಂತ ಕರ್ಕೊಂಡು ಬರ್ತಾನೆ. ಸೊ ನಮ್ಮ ಹೀರೋಯಿನ್ ಕೂಡ ಸರಿ ಓಕೆ ಅಂತ ಅವನ ಜೊತೆಯಾಗಿನೇ ಬಾರಿನ ಒಳಗಡೆ ಬರ್ಬೇಕಾದ್ರೆ ಇವಾಗ ಟಿಮ್ ಅವನ ಭೇಟಿ ನಮ್ಮ ಆಸ್ಕರ್ ಅವನ ಜೊತೆ ಆಗುತ್ತೆ. ಬಟ್ ಆದ್ರೆ ನಮ್ಮ ಗ್ಲೋರಿ ಅವಳ ಬಾಯ್ ಫ್ರೆಂಡ್ ಮತ್ತೆ ಬಂದ್ಬಿಟ್ಟಿದ್ದಾನೆ ಅಲ್ವಾ, ಇದನ್ನ ನೋಡ್ಬೇಕಾದ್ರೆ ನಮ್ಮ ಆಸ್ಕರ್ ಅವನ ಕೈಯಲ್ಲಿ ತಡ್ಕೊಳ್ಳೋದಕ್ಕೇನೆ ಆಗಲ್ಲ. ಸೊ ಹೇಗಾದ್ರೂ ಮಾಡಿ ಇವನನ್ನ ಓಡಿಸ್ಬೇಕಲ್ಲ ಅಂತ ಕೋಪವನ್ನ ಬಾಡ್ಕೊಂಡು ಒಂದು ದೊಡ್ಡದಾದ ಬಾಂಬ್ ಅನ್ನ ತಂದು ಈ ಜಾಗದಲ್ಲಿ ಮಡುತ್ತಾನೆ. ಸೊ ಇದನ್ನ ನೋಡುವ ಎಲ್ಲಾ ಕಸ್ಟಮರ್ ಗಳಿವೆ ಬಾರನ್ನ ಬಿಟ್ಟು ಹೊರಗಡೆಗಾಗಿ ಬಂದ್ಬಿಡ್ತಾರೆ. ಅಂಡ್ ಟಿಮ್ ಕೂಡ ನಮ್ಮ ಹೀರೋಯಿನ್ ಅವಳನ್ನ ಕರ್ಕೊಂಡು ಹೊರಗಡೆ ಬರೋದಿಕ್ಕಾಗಿ ಕರೀತಾನೆ. ಆದ್ರೆ ನಮ್ಮ ಹೀರೋಯಿನ್ ಆಸ್ಕರ್ ಅನ್ನ ಬಿಟ್ಟು ಅಷ್ಟೊಂದು ಈಸಿಯಾಗಿ ಹೋಗಲ್ಲ ಅಲ್ವಾ, ಸೊ ಅವಳು ಅದೇ ಜಾಗದಲ್ಲಿನೇ ನಿಂತ್ಕೋತಾಳೆ. ನೆಕ್ಸ್ಟ್ ಆ ಬಾಂಬಿಗೆ ಬೆಂಕಿಯನ್ನ ಕಚ್ಚಿಸ್ಬೇಕಾದ್ರೆ ಎಲ್ಲ ಕಡೆ ಬ್ಲಾಸ್ಟ್ ಆಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ನೋಡ್ತಿದ್ದಾಗೆ ದೊಡ್ಡ ಗಾತ್ರದಲ್ಲಿ ಬೆಂಕಿ ಕೂಡ ಕಚ್ಕೊಂಡ್ ಬಿಡುತ್ತೆ. ಸೊ ಇದನ್ನ ನೋಡುವ ಟೀಮು ನಮ್ಮ ಹೀರೋಯಿನ್ ಅವಳನ್ನ ಕರ್ಕೊಂಡು ಹೋಗೋದಿಕ್ಕಾಗಿನೇ ನೋಡ್ತಾನೆ. ಆದ್ರೆ ನಮ್ಮ ಆಸ್ಕರು ಮುಂದಕ್ಕಾಗಿನೇ ಬಂದು ನೀನು ಎಷ್ಟೇ ಟ್ರೈ ಅನ್ನ ಮಾಡು, ಬಟ್ ಆದ್ರೆ ಅವಳು ನನ್ನನ್ನ ಬಿಟ್ಟು ನಿನ್ನ ಜೊತೆಯಾಗಿ ಬರಲ್ಲ ಅನ್ನೋದಾಗಿನೇ ಹೇಳ್ಬಿಡ್ತಾನೆ. ಸೊ ಇದನ್ನ ಕೇಳುವ ಟೀಮ್ ಕೂಡ ನಮ್ಮ ಹೀರೋಯಿನ್ ಅವಳ ಕೈಯನ್ನ ಇಟ್ಕೊಂಡು ಎಳ್ಕೊಂಡು ಬರೋದಿಕ್ಕಾಗಿ ನೋಡ್ತಾನೆ. ಆದ್ರೆ ನಮ್ಮ ಹೀರೋಯಿನ್ಗೆ ಕೂಡ ಚೆನ್ನಾಗಿನೇ ಗೊತ್ತಿದೆ, ಒಂದ್ ವೇಳೆ ನಾನು ಟೀಮ್ ಅವನ ಜೊತೆ ಏನಾದ್ರೂ ಹೋಗ್ಬಿಟ್ರೆ ಇವನು ಪ್ಲೇ ಗ್ರೌಂಡಿಗೆ ಹೋಗಿ ಸಂಪೂರ್ಣವಾದ ಸೋಲ್ ಸಿಟಿಯನ್ನ ಧ್ವಂಸವನ್ನ ಮಾಡ್ತಾನೆ ಅಂತ. ಆದ್ರಿಂದ ನಮ್ಮ ಹೀರೋಯಿನ್ ಅದೇ ಜಾಗದಲ್ಲಿನೇ ನಿಂತ್ಕೋತಾಳೆ. ಅಷ್ಟೇ ಇದನ್ನ ನೋಡುವ ಟೀಮು ತುಂಬಾನೇ ಕೋಪವನ್ನ ಮಾಡ್ಕೊಂಡು, ನೋಡು ನಿನ್ಗೆ ನಾಳೆ ಮಧ್ಯಾಹ್ನದವರೆಗೂ ಟೈಮ್ ಅನ್ನ ಕೊಡ್ತೀನಿ, ಒಂದ್ ವೇಳೆ ನನ್ನ ಜೊತೆಯಾಗಿ ಇರ್ಬೇಕು ಅನ್ಸಿದ್ರೆ ಅಷ್ಟರ ಒಳಗಡೆ ಬಾ, ಇಲ್ಲಾಂದ್ರೆ ನಾನು ಈ ಸಿಟಿಯನ್ನ ಬಿಟ್ಟು ವಾಪಸ್ ಹೋಗ್ಬಿಡ್ತಾ ಇದ್ದೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಅವಳ ಪೂರ್ತಿಯಾದ ವರ್ಕ್ ಅನ್ನ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಆಲ್ರೆಡಿ ನಮ್ಮ ಆಸ್ಕರು ಇವಳ ಮನೆ ಒಳಗಡೆ ಬಂದು ಬೀರ್ ಅನ್ನ ಕುಡಿತಿರ್ತಾನೆ. ಏನಕ್ಕಾಗಿ ಇವಳ ಮನೆ ಒಳಗಡೆ ಬಂದಿದ್ದಾನೆ ಅಂದ್ರೆ ಇವಾಗ ಟಿಮ್ಮು ನಿನ್ಗೆ ಬರೋದಿಕ್ಕೆ ಇಷ್ಟವಿದ್ರೆ ನಾಳೆ ಮಧ್ಯಾಹ್ನದ ಒಳಗಡೆ ಬಾ ಅಂತ ಹೇಳಿದಾನೆ ಅಲ್ವಾ. ಸೊ ಇವಳು ಅಪ್ಪಿ ಏನಾದ್ರೂ ಅವನ ಜೊತೆ ಹೋಗ್ಬಿಡ್ತಾಳೆ ಅಂತ ತಿಳ್ಕೊಂಡು ಇವಳನ್ನ ತಡೆಯೋದಿಕ್ಕಾಗಿನೇ ಬಂದು ಈ ಜಾಗದಲ್ಲಿ ಕುಳಿತಿದ್ದಾನೆ. ಸೊ ಈ ವಿಷಯವನ್ನ ತಿಳ್ಕೊಳ್ಳುವ ನಮ್ಮ ಹೀರೋಯಿನ್ ಟೆನ್ಷನ್ ಆಗಿ ಅವಳ ತಲೆಯನ್ನ ಕೆರ್ಕೋಬೇಕಾದ್ರೆ ಅದೇ 25 ವರ್ಷಗಳ ಹಿಂದೆ ಚಿಕ್ಕ ವಯಸ್ಸಿನಲ್ಲಿ ನಡೆದಿರುವ ಘಟನೆ ಮತ್ತೆ ಇವಾಗ ಪೂರ್ತಿಯಾಗಿ ನೆನಪಾಗೋದಿಕ್ಕೆ ಶುರುವಾಗುತ್ತೆ. ಅದೇ ನಮ್ಮ ಹೀರೋಯಿನ್ ಪ್ರಾಜೆಕ್ಟ್ ಅನ್ನ ತೊಡ್ತಾ ಇರ್ಬೇಕಾದ್ರೆ ಗಾಳಿಯಲ್ಲಿ ಹಾರ್ಕೊಂಡು ಹೋಗಿ ಬಿದ್ದೋಗಿತ್ತು ಅಲ್ವಾ. ಅಂಡ್ ಅದನ್ನ ವಾಪಸ್ ತರೋದಿಕ್ಕಾಗಿ ಆಸ್ಕರ್ ಕೂಡ ಬೇಲಿ ಒಳಗಡೆಗೆ ನೆಗೆದು ಬಂದಿರ್ತಾನೆ. ಅಂಡ್ ನಮ್ಮ ಹೀರೋಯಿನ್ ಕೂಡ ಅವನನ್ನ ಫಾಲೋ ಮಾಡ್ಕೊಂಡು ಹಿಂದೆನೆ ಬಂದಿರ್ತಾಳೆ. ಸೊ ಆ ರೀತಿ ಹುಡುಕಿ ಬರ್ತಿರ್ಬೇಕಾದ್ರೆ ಆಸ್ಕರ್ ಅವನ ಕೈಗೆ ಆ ಪ್ರಾಜೆಕ್ಟ್ ಕೂಡ ಸಿಗುತ್ತೆ. ಬಟ್ ಆದ್ರೆ ಯಾರು ಕೂಡ ನಮ್ಮನ್ನ ನೋಡ್ತಾ ಇಲ್ಲ ಅಂತ ನಮ್ಮ ಹೀರೋಯಿನ್ ಅವಳ ಪ್ರಾಜೆಕ್ಟ್ ಅನ್ನ ಕೆಳಗಡೆ ಮಡ್ಗಿ ಇವನ ಕಾಲಿನಿಂದ ಎರ್ರ ಬೇರಿಯಾಗಿನೇ ತುಳಿದ್ ಬಿಡ್ತಾನೆ. ಅಷ್ಟೇ ಇದನ್ನೆಲ್ಲ ಕಣ್ಣಾರೆ ನೋಡುವ ನಮ್ಮ ಹೀರೋಯಿನ್ ತುಂಬಾನೇ ಕೋಪವನ್ನ ಮಾಡ್ಕೋತಾಳೆ. ಅಂಡ್ ಅವಳ ಕೋಪ ಯಾವ ಮಟ್ಟಿಗೆ ಇರುತ್ತೆ ಅಂದ್ರೆ ಸಿಡಿಲು ಗುಡುಗು ಎಲ್ಲನೂ ಸ್ಟಾರ್ಟ್ ಆಗಿ ಸೀದಾ ಒಂದು ಸಿಡಿಲು ಬಂದು ಇವಳ ಮೇಲೇನೆ ಬೀಳುತ್ತೆ.
ಅಂಡ್ ಅದರ ಪರಿಣಾಮವಾಗಿ ಇವಳ ತಲೆಯಿಂದ ರಕ್ತವೆಲ್ಲ ಚೊಟ್ಟೋದಿಕ್ಕವೆ ಶುರುವಾಗುತ್ತೆ. ಇನ್ನು ಈ ಆಸ್ಕರ್ ಅನ್ನ ನೋಡೋದಾದ್ರೆ ಇವನ ಮೇಲುವೆ ಕೂಡ ಒಂದು ದೊಡ್ಡದಾದ ಸಿಡಿಲೇನೆ ಬೀಳುತ್ತೆ. ಸೊ ಆ ರೀತಿ ಬೀಳ್ಬೇಕಾದ್ರೆ ಇಬ್ರವೇ ಕೂಡ ಅನ್ಕಾನ್ಶಿಯಸ್ ಆಗಿ ಅದೇ ಜಾಗದಲ್ಲಿ ಬಿದ್ದೋಗ್ಬಿಡ್ತಾರೆ. ಅಂಡ್ ಅದು ಅಲ್ಲದೆ ಆಸ್ಕರ್ ಅವನ ಕೈಯಲ್ಲಿ ಒಂದು ರೋಬೋಟ್ ನ ಟಾಯ್ ಇರುತ್ತೆ. ಇನ್ನು ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಒಂದು ರಾಕ್ಷಸನ ಟಾಯ್ ಇರುತ್ತೆ. ಸೇಮ್ ಇವರು ಪ್ಲೇ ಗ್ರೌಂಡ್ ನ ಒಳಗಡೆ ಬರ್ಬೇಕಾದ್ರೆ ಒಂದು ರೋಬೋಟ್ ಮತ್ತೆ ರಾಕ್ಷಸ ಬರುತ್ತೆ ಅಲ್ವಾ, ಅದೇ ರೀತಿಯಾದ ಟಾಯ್ ಗಳನ್ನ ಇಬ್ಬರವೇ ಇಟ್ಕೊಂಡಿರ್ತಾರೆ. ಇನ್ನೊಂದ್ ವಿಷಯ ಏನು ಅಂದ್ರೆ ಯಾವ ಜಾಗದಲ್ಲಿ ಇವರಿಗೆ ಸಿಡಿಲು ಬಿದ್ದು ಕೆಳಗಡೆ ಬಿದ್ದಿದ್ರು ಇವಾಗ ಅದೇ ಜಾಗವನ್ನ ಒಂದು ಪ್ಲೇ ಗ್ರೌಂಡ್ ಆಗಿನೇ ಮಾಡಿ ಮಡಗಿದ್ದಾರೆ. ಹಾಗೆ ಇವರ ಮೇಲೆ ಸಿಡಿಲು ಬೀಳ್ಬೇಕಾದ್ರೆ ಇವರ ಆತ್ಮ ಟಾಯ್ ಗಳ ಜೊತೆ ಕನೆಕ್ಟ್ ಅನ್ನ ಮಾಡ್ಕೊಂಡು ಅದನ್ನ ಅಸ್ತಿತ್ವಕ್ಕಾಗಿನೇ ತಂದು ಮಡಗಿದೆ. ಸೊ ಇವಾಗ ನಮ್ಮ ಹೀರೋಯಿನ್ ಎಲ್ಲ ವಿಷಯವನ್ನ ಆಸ್ಕರ್ ಅವನ ಹತ್ರವಾಗಿ ಹೇಳ್ಕೋಬೇಕಾದ್ರೆ ಇವನು ಕೂಡ ನಮ್ಮ ಹೀರೋಯಿನ್ ಅವಳನ್ನ ದ್ವೇಷವನ್ನ ಮಾಡಿ ಬರ್ತಿರ್ತಾನೆ. ಸೊ ಅದೇ ಕಾರಣಕ್ಕೆ ಇವಳ ಪ್ರಾಜೆಕ್ಟ್ ಅನ್ನ ಕಾಲಿನಲ್ಲಿ ತುಳ್ದಿ ಅಂತ ಎಲ್ಲವನ್ನ ಹೇಳ್ಕೊತಾನೆ. ಅಷ್ಟೇ ಈ ಮಾತನ್ನ ಹೇಳ್ತಿದಾಗೆ ನಮ್ಮ ಹೀರೋಯಿನ್ ಕೋಪವನ್ನ ಮಾಡ್ಕೊಂಡು ಟೀಮ್ಗೆನೆ ಕಾಲ್ ಅನ್ನ ಮಾಡಿ ನಾನು ಮತ್ತೆ ನಿನ್ನ ಜೊತೆಯಾಗಿನೇ ಬರ್ತೀನಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಅದು ಅಲ್ಲದೆ ಇವಾಗ ಬೇರೆ 8 ಗಂಟೆ ಆಗ್ಬಿಡ್ತಾ ಇರೋದ್ರಿಂದ ಇವಳ ಮಾತನ್ನ ಕೇಳುವ ಆಸ್ಕರ್ ಕೂಡ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಆ ಪ್ಲೇ ಗ್ರೌಂಡ್ ನ ಕಡೆಗೇನೆ ಹೋಗೋಣ ಅನ್ನೋದಾಗಿ ಓಡಿ ಬರೋದಿಕ್ಕೆ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಒಂದು ಟೀಪಾಯನ್ನ ತೊಳ್ಳಿ ಅವನನ್ನ ತೊಳೆಯೋದಿಕ್ಕವೇ ನೋಡ್ತಾಳೆ. ನಂತರ ಒಂದು ಚೇರನ್ನವೇ ಕೂಡ ಎತ್ಕೊಂಡು ಸರಿಯಾಗಿನೇ ಹೊಡಿತಾಳೆ. ನೆಕ್ಸ್ಟ್ ಆಸ್ಕರ್ ಒಂದು ರೀಪೀಸ್ ಪಟ್ಟಿಯನ್ನ ಎತ್ಕೊಂಡು ನಮ್ಮ ಹೀರೋಯಿನ್ ಅವಳ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಬರ್ಬೇಕಾದ್ರೆ ಇವಳ ಪಕ್ಕದಲ್ಲಿರುವ ಒಂದು ಬುಕ್ ಶೆಲ್ಫ್ ಅನ್ನ ಎಳ್ದು ಅವನ ಮೇಲೇನೆ ಬೀಳಿಸ್ತಾಳೆ. ಬಟ್ ಆದ್ರೂ ಕೂಡ ಆಸ್ಕರ್ ಹೇಗೋ ಕಷ್ಟವನ್ನ ಪಟ್ಟು ವಿಂಡೋವಿನಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ನಂತರ ಒಂದು ಗಲೀಜಾದ ನೀರಿನ ಒಳಗಡೆ ಬಿದ್ರೂ ಕೂಡ ಹೇಗೋ ಹೊರಗಡೆಗಾಗಿನೇ ಎದ್ದು ಬಂದು ರೋಡಿನ ಮುಖಾಂತರ ಪ್ಲೇ ಗ್ರೌಂಡಿಗೆ ಬಂದು ತಲುಪೋದಿಕ್ಕಾಗಿನೇ ಓಡ್ಕೊಂಡು ಬರ್ತಾನೆ. ಸೊ ನಮ್ಮ ಹೀರೋಯಿನ್ ಕೂಡ ಫಾಲೋವನ್ನ ಮಾಡ್ಕೊಂಡು ಅದೇ ಪ್ಲೇ ಗ್ರೌಂಡಿಗೆ ಬರ್ತಾಳೆ. ಅಂಡ್ ಅಲ್ಲಿಗೆ ಬಂದ್ಮೇಲೆ ಇಬ್ಬರ ನಡುವೆ ಕೂಡ ಒಂದು ಮಾಸ್ ಆಗಿರುವ ಫೈಟ್ ಶುರುವಾಗುತ್ತೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಇವನಿಗೆ ಹೊಡಿಯುವಷ್ಟು ಪವರ್ ಇಲ್ಲ ಅಲ್ವಾ, ಸೊ ಒದೆಯನ್ನ ತಿಂದು ಕೆಳಗಡೆಗಾಗಿನೇ ಬಿದ್ದೋಗ್ಬಿಡ್ತಾಳೆ. ಬಟ್ ಆದ್ರೆ ಈ ಆಸ್ಕರ್ ಸಿಕ್ಕಿದೆ ಚಾನ್ಸ್ ಅಂತ ಎಲ್ಲ ಕಡೆನೂ ಕಾಲನ್ನ ಮಡಗಿ ಆ ಪ್ಲೇ ಗ್ರೌಂಡ್ ನಲ್ಲಿ ಚೆನ್ನಾಗಿನೇ ಓಡಾಡೋದಿಕ್ಕೆ ಶುರು ಮಾಡ್ಕೊಂಡ್ ಬಿಡ್ತಾನೆ. ಅಂಡ್ ಅದೇ ರೀತಿ ರಿಯಾಲಿಟಿಯಲ್ಲಿ ಒಂದು ದೈತ್ಯಾಕಾರದ ರೋಬೋಟ್ ಸೋಲ್ ಸಿಟಿಯನ್ನ ಎಲ್ಲಾ ಕಡೆನೂ ಚೆನ್ನಾಗಿನೇ ತುಳಿದು ಚಟ್ನಿಯನ್ನ ಮಾಡಿ ಹಾಕ್ತಿರುತ್ತೆ. ಸೊ ಇದನ್ನ ನೋಡಿದ್ರೆ ಕೂಡ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಏನನ್ನುವೆ ಮಾಡೋದಕ್ಕೆ ಆಗಲ್ಲ ಅಲ್ವಾ. ಸೊ ಬೇರೆ ದಾರಿ ಇಲ್ದೆ ವಾಪಸ್ ಇವಳ ಮನೆಗಾಗಿನೇ ಬರ್ತಾಳೆ. ಅಂಡ್ ಒಳಗಡೆ ಬಂದು ನೋಡ್ಬೇಕಾದ್ರೆ ಒಂದು ನೇತಾಗಿರುವ ಮ್ಯಾಪ್ ಕೆಳಗಡೆಗಾಗಿ ಉಲ್ಟವಾಗುತ್ತೆ. ಅಷ್ಟೇ ಅದನ್ನ ನೋಡ್ತಿದಾಗೆ ನಮ್ಮ ಹೀರೋಯಿನ್ ಅವಳ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ಸೊ ಫಟಾಫಟ ಅಂತ ಇವಳಿಗೆ ಬೇಕಾಗಿರುವ ಎಲ್ಲಾ ವಸ್ತುಗಳನ್ನ ಪ್ಯಾಕ್ ಅನ್ನ ಮಾಡ್ಕೊಂಡು ಏರ್ಪೋರ್ಟ್ ಗೆನೆ ಬರ್ತಾಳೆ. ನಂತರ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಆಸ್ಕರ್ ಕೂಡ ಏನಿವಳು ನಮ್ಮನ್ನ ತೊಡಿದಿರ ಎಲ್ಲಿಗೆ ಹೋಗ್ಬಿಡ್ಲು ಅಂತ ಹುಡಿಕೊಂಡು ಸೀದಾ ಮನೆ ಹತ್ರಕ್ಕೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಮನೆಯಲ್ಲಿಲ್ಲ ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ. ಅವಳನ್ನ ಯಾವ ರೀತಿ ಕರೆಸ್ಕೋಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತು ಅಂತ ವಾಪಸ್ಸು ಅದೇ ಪ್ಲೇ ಗ್ರೌಂಡ್ ನ ಹತ್ರಕ್ಕೆ ಬರ್ತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋಯಿನ್ ಅವಳನ್ನ ನೋಡೋದಾದ್ರೆ ಸೀದಾ ಫ್ಲೈಟ್ ನ ಮುಖಾಂತರ ಸೋಲ್ ಸಿಟಿಗೆನೆ ಬಂದು ತಲುಪ್ತಾಳೆ. ಅಂದ್ರೆ ಇವಳ ಉದ್ದೇಶ ಏನು ಅಂದ್ರೆ ಪ್ಲೇ ಗ್ರೌಂಡ್ ನ ಒಳಗಡೆಗೆ ಇವಳು ಬರ್ಬೇಕಾದ್ರೆ ಸೋಲ್ ಸಿಟಿ ಒಳಗಡೆ ಆ ದೈತ್ಯಾಕಾರದ ರಾಕ್ಷಸ ಬರ್ತಾನೆ ಅಲ್ವಾ. ಸೊ ನಾವೇನೆ ಸೀದಾ ಸೋಲ್ ಸಿಟಿ ಒಳಗಡೆಗೆ ಎಂಟ್ರಿ ಕೊಟ್ರೆ ಆ ರಾಕ್ಷಸ ನಮ್ಮ ಸಿಟಿ ಒಳಗಡೆ ಬರ್ತಾನೆ ಅನ್ನೋದಾಗಿ ಪ್ಲಾನ್ ಅನ್ನ ಮಾಡಿದಾಳೆ. ಅಂಡ್ ಅದೇ ರೀತಿ 8 ಗಂಟೆ ಆಗ್ಬೇಕಾದ್ರೆ ಈ ಕಡೆ ಆಸ್ಕರ್ ಕೂಡ ಪ್ಲೇ ಗ್ರೌಂಡ್ ನ ಒಳಗಡೆ ಬಂದ್ಬಿಡ್ತಾನೆ. ಸೊ ಅದರಿಂದ ಸೋಲ್ ಸಿಟಿಯ ಒಳಗಡೆ ಕೂಡ ಒಂದು ದೈತ್ಯಾಕಾರದ ರೋಬೋಟ್ ಬಂದು ಎಲ್ಲಾ ಸಿಟಿಯನ್ನ ಧ್ವಂಸವನ್ನ ಮಾಡೋದಿಕ್ಕಾಗಿ ಶುರುವನ್ನ ಮಾಡ್ಕೊಳ್ಳುತ್ತೆ. ಇದನ್ನ ನೋಡುವ ಎಲ್ಲಾ ಜನಗಳಿವೆ ಕೂಡ ತಮ್ಮ ಪ್ರಾಣವನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿ ಓಡ್ತಿರ್ತಾರೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ನಿಧಾನವಾಗಿ ಹೆಜ್ಜೆಯನ್ನ ಮಡಿಕೊಂಡು ಸೀದಾ ರೋಬೋಟ್ ನ ಹತ್ರಕ್ಕಾಗಿನೇ ಬರ್ತಿರ್ತಾಳೆ. ಸೊ ಇವಳು ಯಾವ ರೀತಿ ರೋಬೋಟ್ ನ ಹತ್ರಕ್ಕಾಗಿ ಬರ್ತಿರ್ತಾಳೋ ಅದೇ ರೀತಿಯಾಗಿ ಆಸ್ಕರ್ ಅವನ ಹತ್ರ ಕೂಡ ಯಾವ್ದೋ ಒಂದು ಭಯಂಕರವಾದ ಕ್ರಿಯೇಚರ್ ಬರ್ತಿರುತ್ತೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಹೀರೋಯಿನ್ ಅವಳ ರಾಕ್ಷಸ ಈ ಜಾಗಕ್ಕಾಗಿನೇ ಬಂದು ತಲುಪುತ್ತೆ. ಇದನ್ನ ನೋಡುವ ಆಸ್ಕರು ಎದುರುಕೊಂಡು ಆ ಜಾಗದಿಂದ ಓಡೋಗೋದಿಕ್ಕಾಗಿ ನೋಡ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಅವಳ ಕೈಯನ್ನ ಮುಂದಗಡೆಗೆ ಚಾಚಿ ಹಿಡ್ಕೊಳ್ಳೋದಿಕ್ಕಾಗಿ ನೋಡ್ಬೇಕಾದ್ರೆ ಈ ರಾಕ್ಷಸ ಕೂಡ ಅದರ ಕೈಯನ್ನ ಚಾಚಿ ಆಸ್ಕರ್ ಅವನನ್ನ ಇಟ್ಕೊಳ್ಳುತ್ತೆ. ಸೊ ಸೌಲ್ ಸಿಟಿಯಲ್ಲಿ ಆ ರೋಬೋಟ್ ಅನ್ನ ನೋಡೋದಾದ್ರೆ ನಮ್ಮ ಹೀರೋಯಿನ್ ಅವಳ ರಾಕ್ಷಸ ಯಾವ ರೀತಿ ಆಸ್ಕರ್ ಅನ್ನ ಮೇಲೆ ಎತ್ತುತ್ತೋ ಅದೇ ರೀತಿಯಾಗಿ ಈ ರೋಬೋಟ್ ಕೂಡ ಗಾಳಿಯಲ್ಲಿ ಹಾರಾಡೋದಿಕ್ಕೆ ಶುರುವನ್ನ ಮಾಡುತ್ತೆ. ಬಟ್ ಆದ್ರೆ ಇವಾಗ ಆಸ್ಕರು ನನ್ನನ್ನ ಬಿಟ್ಬಿಡು, ನನ್ನದು ತಪ್ಪಾಯ್ತು ಅನ್ನೋದಾಗಿ ಸಾರಿಯನ್ನ ಕೇಳ್ಕೊತಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಕೂಡ ಅರ್ಥವನ್ನ ಮಾಡ್ಕೊಂಡು ಇನ್ ಮುಂದೆ ನೀನು ಈ ಜಾಗಕ್ಕೆ ಯಾವತ್ತೂ ಕೂಡ ಬರ್ಬಾರ್ದು ಅನ್ನೋದಾಗಿ ಸೀದಾ ನಮ್ಮ ಆಸ್ಕರ್ ಅವನನ್ನ ದೂರಕ್ಕಾಗಿನೇ ಎತ್ತಿ ಬಿಸಾಡ್ತಾಳೆ. ಅಂಡ್ ಅದೇ ರೀತಿ ಸೌಲ್ ಸಿಟಿ ನಲ್ಲಿವೆ ಕೂಡ ಒಂದು ದೈತ್ಯಾಕಾರದ ರೋಬೋಟ್ ಇದೆಯಲ್ವಾ, ಅದು ಕೂಡ ಸಾವಿರಾರು ಕಿಲೋಮೀಟರ್ ದೂರಕ್ಕಾಗಿನೇ ಹೋಗಿ ಬೀಳುತ್ತೆ. ಸೊ ಫೈನಲಿ ನಮ್ಮ ಹೀರೋಯಿನ್ ಈ ಸೌಲ್ ಸಿಟಿಗೆ ಬಂದಿದ್ದ ದೊಡ್ಡ ಗಂಡಾಂತರದಿಂದ ಎಲ್ಲರನ್ನೂ ಕಾಪಾಡ್ತಾಳೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ಮೂವಿಯಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.